ತಿರುಕುಲ ನಂದನ ಮಾಧವ ಮಧುಸೂದನ ನಾರಾಯಣ ನಾರಾಯಣ ಯಾದವ ತಿರುಕುಲ ನಂದನ ಮಾಧವ ಮಧುಸೂದನ ನಾರಾಯಣ ನಾರಾಯಣ ಸೋದರ ಮಾವನ ಮಧುರಲಿ ಮಾಡೋಗಿದ ನಾರಾಯಣ ಸೋದರ ಮಾವನ ಮಧುರಲಿ ಮಾಡೋಗಿದ ಯಶೋದ ನಂದನ ನೀ ಬಾರೋ ನಾರಾಯಣ ಯಶೋದ ನಂದನ ನೀ ಬಾರೋ ಸ್ವಾಮಿ ಯಾದವ ನಂದನ ಮಾಧವ ಮಧುಸೂದನ ನಾರಾಯಣ ನಾರಾಯಣ ಕಳಕ ಮಹಿಮನೆ ಹರಿನಾರಾಯಣ ನಾರಾಯಣ ನಾರಾಯಣ ಕಳಕ ಮಹಿಮನೆ ಹರಿನಾರಾಯಣ ಕರಿ ಬೋಲಿ ಬಾರೋ ಸ್ವಾಮಿ ನಾರಾಯಣ ದೇಶ ಕರಿ ಬೋಲಿ ಬಾರೋ ಸ್ವಾಮಿ ಯದುಕುಲ ನಂದನ ಮಾಧವ ಮಧುಸೂದನ ಬಾರೋ ನಾರಾಯಣ ನಾರಾಯಣ ಜಗದಳು ನಿನ್ನಯ ಮಹಿಮೆಯ ಪಗರುವೆ ಕೃಷ್ಣ ಜಗದಳು ನಿನ್ನಯ ಮಹಿಮೆಯ ಪಗರುವೆ ಯಶೋದ ನಂದನ ನೀ ಬಾರೋ ಸ್ವಾಮಿ ಯಶೋದ ನಂದನ ನೀ ಬಾರೋ ಸ್ವಾಮಿ ಯಾದವ ತಿರುಕುಲ ನಂದನ ಮಾಧವ ಮಧುಸೂದನ ನಾರಾಯಣ ನಾರಾಯಣ ಪೂಜ್ಯರಿಗೆ ವಂದಿಸುವೆವು. ಸಶಸ್ತು ಸೌಭಾಗ್ಯಮಸ್ತು. ಪೂಜ್ಯರೇ, ತಾವು ಎಲ್ಲಿಂದ ದಯಮಾಡಿಸಿದಿರಿ? ಕೃಷ್ಣ ಪರಮಾತ್ಮ, ನಾನು ಹಸ್ತಿನಾಪುರದಿಂದ ಬಂದೆ. ಬಹಳ ಸಂತೋಷ. ಪೂಜ್ಯರೇ, ನಮ್ಮ ಪಾಂಡವರೆಲ್ಲರೂ ಕುಶಲದಿಂದಿರುವರೇ? ನಿನ್ನ ಅನುಗ್ರಹಕ್ಕೆ ಪಾತ್ರರಾದ ಅವರಿಗೆ ಕುಶಲವಲ್ಲದೆ ಮತ್ತೇನಿರುವುದು ಕೃಷ್ಣ? ಪೂಜ್ಯರೇ, ಎಲ್ಲವೂ ತಮ್ಮ ಆಶೀರ್ವಾದ ಪದವು. ಮತ್ತೇನಾದರೂ ವಿಶೇಷ ವಾರ್ತೆಯುಂಟೆ? ನಾರಾಯಣ ನಾರಾಯಣ ಧರ್ಮಪುತ್ರನು ನಕುಲ ಸಹದೇವರು ತಮಗೆ ತಮ್ಮ ನಮಸ್ಕಾರಗಳನ್ನು ತಿಳಿಸುವಂತೆ ನನಗೆ ಹೇಳಿದೆ. ದ್ರೌಪದಿಯೂ ಸದಾ ನಿನ್ನನ್ನೇ ಸ್ಮರಿಸುತ್ತಾ ನಿನ್ನ ದರ್ಶನ ಆಶೀರ್ವಾದಗಳನ್ನು ಪಡೆಯುವ ಕುತೂಹಲದಿಂದಿರುವೆನೆಂದು ತಿಳಿಸುವಂತೆ ಹೇಳಿ ಕಣ್ಣಿನಲ್ಲಿ ಭಾಷವನ್ನು ತಂದಳು. ನಾರಾಯಣ ನಾರಾಯಣ. ಪೂಜ್ಯರೇ, ಅವಳ ಪ್ರೀತಿ ಭಕ್ತಿಗಳು ಅತಿಶಯವಾದವುಗಳು. ಭೀಮಾರ್ಜುನರ ವಿಚಾರವೇನನ್ನು ಹೇಳಲ್ಲ ಪೂಜ್ಯರೇ? ಪೂಜ್ಯರೇ, ನಾರಾಯಣ 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 ನಾರಾಯಣ
ಪೂಜ್ಯರೇ ಹಾಗೆಂದರೇನು? ಹಲೋ ಕೃಷ್ಣ, ವಿಶೇಷ ವಾರ್ತೆ ಅಂದರೆ ನಾಳೆ ಬರುವ ನಡೆಯಾ? ಪೂಜ್ಯರೇ ಹಾಗೆಂದರೇನು? ವಿಚಿತ್ರವಾಗಿ ಹೇಳುವಿರಲ್ಲ. ನನಗೆ ಪರಮಾಪ್ತರು ನನ್ನಿಂದ ಪರಿರಕ್ಷಿತರೂ ಆದ ಭೀಮಾರ್ಜುನರ ವಿಚಾರವೇತಕ್ಕೆಂದು ಕೇಳಬಹುದೇ ಪೂಜ್ಯರೇ? ನಾರಾಯಣ ನಾರಾಯಣ, ನಿನಗೆ ಹುಚ್ಚು. ಆ ಅರ್ಜುನನು ನಿನಗಾಗ್ತಾನೆ, ಆ ಭೀಮಸೇನನು ನಿನಗಾಗ್ತಾನೆ, ಆ ಮಹಾವೀರರು ನಿನ್ನಿಂದ ಪರಿರಕ್ಷಿತರೇ. ನಾರಾಯಣ ನಾರಾಯಣ. ಸರಿ, ಏನೋ ನಾಟಕಕ್ಕೆ ಪೀಠಿಗೆಯನ್ನು ಹಾಕುವಂತೆ ಕಾಣುವುದು ಕೃಷ್ಣ. ಚೆನ್ನಾಯಿತು. ಮಹಾಭಾರತ ಯುದ್ಧದಲ್ಲಿ ಪಾಂಡವರಿಗೆ ಜಯವಾಗಿ ಅವರ ರಾಜ್ಯವು ಅವರಿಗೆ ಲಭಿಸಿ ಧರ್ಮೋದ್ಧಾರವಾಗಲು ನಾನು ನಾನಾಯುಕ್ತವಾದ ಸಂಧಾನ ಸಾಹಸಗಳನ್ನು ಮಾಡಿದನಲ್ಲದೆ ಅರ್ಜುನನಿಗೆ ಸಾರಥಿಯಾಗಿ ಸಹ ಸೇವೆ ಮಾಡಿದನಲ್ಲ. ಇದಕ್ಕಿಂತಲೂ ಹೆಚ್ಚಿನ ಏನು ತಾನೇ ಮಾಡಬೇಕಾಗಿತ್ತು ಪೂಜರೆ? ಸರಿ ಬಿಡು ಕೃಷ್ಣ, ನೀನು ಅವರ ಬಂಡಿಯನ್ನು ಹೊಡೆದು ಬಿಟ್ಟ ಮಾತ್ರಕ್ಕೆ ಅವರ ಜಯವಾಗಿಬಿಟ್ಟಿತ್ತು. ಪಾಪ ಇದೇ ನೋಡಿ ನಿನ್ನ ದಂಬ. ನಿಜವೋ ಮಕರಂದ, ನ್ಯಾಯವಾದ ಮಾತನ್ನೇ ಹೇಳಿದೆ. ನಾರಾಯಣ ನಾರಾಯಣ. ಸುಭದ್ರೆ, ನೋಡಿದ್ಯಾ ಈ ವಿಚಾರವು ಹೇಗಿರುವುದು? ಅಲ್ಲವೇ ಕೃಷ್ಣ, ಅದ್ಭುತವಾದ ಅಸ್ತ ಶಸ್ತ್ರ ಕಲಾ ಕೌಶಲ್ಯವನ್ನು ವಿಸ್ತರಿಸಿ ಅತಿರಥ ಮಹಾರಥರನ್ನು ಉರುಳಿಸಿ ಅಸಂಖ್ಯಾತ ಸೈನ್ಯವನ್ನು ಉರಿಸಿ ಕಷ್ಟಪಟ್ಟು ಜಯವನ್ನು ಪಡೆದವರು ಭೀಮಾರ್ಜುನರು. ನನ್ನಿಂದ ಪಾಂಡವರಿಗೆ ಜಯವಾಯಿತೆಂದು ಡಂಬವನ್ನು ಹೇಳಿಕೊಳ್ಳುವ ಈ ಬರಿಯ ಡಂಬವೇಕೆ ಕೃಷ್ಣ? ನಾರಾಯಣ ನಾರಾಯಣ. ನಾರದರೆ, ಸುತ್ತಲೂ ಇರುವವರು ನೀನು ಯಾರೋ ನೋಡಲಿಲ್ಲವೇ? ಯಾರು? ರುಕ್ಮಿಣಿ ಸತ್ಯಭಾಮೆ ಸ್ತ್ರೀಯರಲ್ಲವೇ? ನಾರಾಯಣ ನಾರಾಯಣ. ಅದಕ್ಕೆ ನೋಡಿ, ನಮ್ಮ ಕೃಷ್ಣನ ಪರಾಕ್ರಮ ಹೇಳಿಕೊಳ್ಳಲಾರದೆ ಇವರ ಎದುರಿಗೆಲ್ಲ ಈ ಆರ್ತಿ ಅವಮಾನ ಪಡಿಸುತ್ತಿರುವಿರಿ. ಬರೀ ಡಂಬ ಡಂಬ ಎಂದು ಇವರ ಎದುರಿಗೆಲ್ಲ ಈ ಆರ್ತಿ ಅವಮಾನ ಪಡಿಸುತ್ತಿರುವಿರಿ. ಮಕರಂದರು ಸರಿಯಾಗಿ ಹೇಳಿದರು. ಕರೆಕ್ಟು. ಪೂಜ್ಯರೇ ತಾವು ತ್ರಿಕಾಲಜ್ಞಾನಿಗಳು ಅಲ್ಲದೆ ಆದ್ಯಂತರ ವಿಚಾರಗಳನ್ನು ಬಲ್ಲವರು. ಇದರಿಂದ ನಾನು ಹೇಳುತ್ತಿರುವುದು ಡಂಬವೆಂಬುದು ನಿಮ್ಮ ನಿಜವಾದ ಅಭಿಪ್ರಾಯವಲ್ಲ. ನಾನದನ್ನು ಬಲ್ಲೆನೋ? ಸರಿ ನಾರದರೆ, ನಿಮ್ಮ ಮನವನ್ನು ತನ್ನ ಕಡೆಗೆ ತಿಂದಿಸಿಕೊಳ್ಳುವ ಸಂಧಾನವಿದು. ನಿಜ ಮಕರಂದ, ನಿಜ. ಎಂತಹ ಬುದ್ಧಿವಂತನೋ ನೀನು. ಹೌದು. ನಾರಾಯಣ. ಅವನ ಬುದ್ಧಿಯೆಲ್ಲವೂ ಇಂತಹ ವಕ್ರಮಾರ್ಗದಲ್ಲಿ ಬಹು ಸೂಕ್ಷ್ಮವಾಗಿ ಪ್ರವರ್ತಿಸ ಎಲ್ಲವೋ ಮಕರಂದ, ಸಾಕು ಸುಮ್ಮನಿರು ನಿನ್ನ ಅಧಿಕ ಪ್ರಸಂಗತನ. ಸರಿ, ನಾರದರು ನಿನ್ನನ್ನು ಜರಿದು ನನ್ನನ್ನು ಬುದ್ಧಿವಂತನೆಂಬುದು ನೀವು ಸಹಿಸಲಿಲ್ಲವೇ ಕೃಷ್ಣ? ಹೃದಯ ನಾನಂತಹ ಅಸೂಯ ಅವಿವೇಕಿ. ಸುಮ್ಮನಿರು ಪೂಜ್ಯರೇ. ಭೀಮಾರ್ಜುನರು ನಿಮ್ಮೊಡನೆ ನನ್ನ ವಿಷಯದಲ್ಲಿ ವಿನೋದಕ್ಕಾಗಿ ಹೀಗೆ ಕೀಳಾಗಿ ನುಡಿದಿರಬಹುದೇ? ಇಲ್ಲ, ಅವರು ವಿನೋದಕ್ಕೂ ಸಹ ನನ್ನನ್ನು ಜರಿಯತಕ್ಕವರಲ್ಲ. ಇದು ಯಾರ ಅಭಿಪ್ರಾಯವಿರಬಹುದು? ದಯವಿಟ್ಟು ಹೇಳಿ. ನಾರಾಯಣ ಕೃಷ್ಣ, ಅವರು ವಿನೋದಕ್ಕಾಗಿಯೇ ನುಡಿದರೋ ವಿರೋಧಕ್ಕಾಗಿಯೇ ಜರಿದರೋ ಅದು ನನಗೊಂದೂ ತಿಳಿಯದಯ್ಯ. ಆ ದಿನ ನೀನು ಧರ್ಮರಾಜನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಕುಲ ಸಹದೇವರನ್ನು ಮಂತ್ರತ್ವಕ್ಕೆ ನಿಯಮಿಸಿ ಅವರನ್ನು ಬೇರೆ ಬೇರೆ ಕರ್ತವ್ಯಗಳಿಗೆ ನಿಯಮಿಸಿದ್ದರಿಂದ ಅವರಿಬ್ಬರಿಗೂ ನೀನು ಪಕ್ಷಪಾತಿಯು, ಮಹಾಡಾಂಬಿಕನು, ಬಲಹೀನನು ಎಂದು ನಿನ್ನನ್ನು ಜರಿದು ನಿನ್ನ ಮಾತನ್ನು ಅಧರ್ಮದಂತೆ ನಡೆದು ಧರ್ಮರಾಜನಲ್ಲಿ ವಿಳಸಭಾವದಿಂದ ವರ್ತಿಸಿ ನಮಗೆ ಅವಮಾನವಾಯಿತೆಂತಲೂ ರಾಜ್ಯವನ್ನು ಭಾಗ ಮಾಡಿ ಕೊಟ್ಟು ಬಿಡಬೇಕೆಂತಲೂ ಹಠ ಹಿಡಿದಿರುವರು. ಧರ್ಮಪುತ್ರನು ದ್ರೌಪದಿ ದೇವಿಯು ಮಹಾಚಿಂತಾಕ್ರಾಂತರಾಗಿ ಈ ಗೃಹ ಚಿತ್ರವನ್ನು ಕ್ರಮಪಡಿಸಿ ಸರ್ವರಿಗೂ ಕುಶಲವನ್ನುಂಟು ಮಾಡಲು ಸರ್ವಜ್ಞನಾದ ನೀನೇ ಶಕ್ತನೆಂದು ನಿನಗೆ ಈ ವಿಚಾರವನ್ನು ತಿಳಿಸಲು ನನಗೆ ಹೇಳಿದರು. ಇನ್ನು 6 ದಿವಸಗಳೊಳಗಾಗಿ ಸರಿಯಾದ ಪ್ರತ್ಯುತ್ತರವನ್ನು ಹೇಳುವನೆಂದು ಧರ್ಮರಾಜನು ಭೀಮಾರ್ಜುನನಿಗೆ ವಾಗ್ದಾನವನ್ನು ಮಾಡಿದರು. ನಿನ್ನ ಸಹಾಯವನ್ನಾಗಲಿ ಶಕ್ತಿ ಮಹಿಮೆಗಳನ್ನಾಗಲಿ ಲೇಷವೂ ಗಳಿಸಲಿಲ್ಲ ಕೃಷ್ಣ. ನಾರಾಯಣ ನಾರಾಯಣ. ಪೂಜ್ಯರೇ, ಭೀಮಾರ್ಜುನರು ಇಂತಹ ಕೃತಜ್ಞರಾದರೆ ಪೂಜ್ಯರೇ? ಅಷ್ಟು ಮಾತ್ರವೇ ಅಲ್ಲ ಕೃಷ್ಣ, ಭಾರತ ಯುದ್ಧದಲ್ಲಿ ಅಸ್ತ್ರಶಸ್ತ್ರಗಳನ್ನೇ ಮುಟ್ಟದೆ ಕುದುರೆಯನ್ನು ಬೆದರಿಸಲು ಏಡಿಯಾಗಿ ಕುಳಿತೆ ಅಂತಲೂ ಹಿಂದೆ ಗೈನೆಗಾಗಿ ಇಬ್ಬರು ಯುದ್ಧ ಮಾಡಿದಾಗ ಆ ಸಮರವು ಮುಂದುವರಿದಿದ್ದರೆ ನಿನ್ನನ್ನು ಧೂಳಿ ಮಾಡಿಬಿಡುತ್ತಿದ್ದೇನೆಂತಲೂ ಪಾಲಾಕ್ಷನನ್ನು ಗೆದ್ದವನಿಗೆ ಈ ಕೊಲ್ಲ ಗೋಪಾಲನನ್ನು ಗೆಲ್ಲುವುದು ಯಾವ ಮಹಾ ಕಾರ್ಯವೆಂತಲೂ ವಿಧ ವಿಧವಾದ ಪೌರೋಕ್ಷೋಕ್ತಿಗಳನ್ನಾಡಿ ನಿನ್ನನ್ನು ಹೀಯಾಳಿಸಿದರು. ಮುಖ್ಯವಾಗಿ ಭೀಮಾರ್ಜುನರಿಬ್ಬರು ನಿನ್ನನ್ನು ಮಾತ್ರವಲ್ಲದೆ
ನಿನ್ನಿಂದ ಮಂತ್ರತ್ವವನ್ನು ಹೊಂದಿದ ನಕುಲ ಸಹದೇವರನ್ನು ಶಕ್ತಿ ಯುಕ್ತಿ ವಿವೇಕಗಳಿಲ್ಲದ ಅನಾಮಧೇಯರೆಂದು ಬಹು ವಿಧವಾಗಿ ಜರಿದರು. ಅವರಿನ ಕುಲ ಸಹದೇವರಿಗೂ ತಮ್ಮ ಅಣ್ಣಂದಿರ ಉದಾಸೀನತೆಯನ್ನು ಕಂಡು ಮನಸ್ಸಿಗೆ ಪರಿತಾಪ ಉಂಟಾಗಿರುವುದು. ಆದುದರಿಂದ ನೀನು ಉಪಾಯದಿಂದ ಆ ದುರಾಂಕಾರಿಗಳಿಗೆ ಬುದ್ಧಿಯನ್ನು ಕಲಿಸಲೇಬೇಕು. ಹಿಂದೆ ನೀನು ಅರ್ಜುನನಿಗೆ ಮಾಡಿದ ತತ್ವೋಪದೇಶವೂ ಲೇಶವೂ ಮನಸ್ಸಿನಲ್ಲಿ ನಿಂತಂತೆ ಇಲ್ಲ ಕೃಷ್ಣ. ನಾರಾಯಣ ನಾರಾಯಣ. ಭಾಮೆ, ಕೇಳಿದೆಯಾ ನಿಮ್ಮ ಅರ್ಜುನನ ಪ್ರಭಾವವನ್ನು? ಹೌದು ಸ್ವಾಮಿ, ಅರ್ಜುನನು ಹೇಳಿದು ಯಾವುದೂ ಅನ್ಯಾಯವಲ್ಲ. ಅಲ್ಲದೆ ನೀವು ನನ್ನಲ್ಲಿ ದಂಭವನ್ನು ಕೊಚ್ಚಿಕೊಂಡರೆ ನಾನು ಅದನ್ನು ನಂಬುವಂತೆಯೂ ಇಲ್ಲ. ನೀವು ಅವರನ್ನು ನಿಗ್ರಹಿಸುವುದೂ ಇಲ್ಲ ಸ್ವಾಮಿ. ಕೃಷ್ಣ, ಒಂದು ವೇಳೆ ಆಗಾಗ ಬೇಕಾದ ನಾನು ಸಹ ಹೇಳಿದ್ದೇನೆ, ಆಗುವುದಿಲ್ಲ ಕೃಷ್ಣ. ಹೌದೋ ಮಕರಂದ, ನಿಜ ನಿಜ. ಸುಭದ್ರೆ, ನೀನಿನ್ನು ಚಿಂತಿಸಬೇಡ. ಏತಕ್ಕೆ ಚಿಂತಿಸೆ ಸಾಕು ಬಿಡು, ಪಾಂಡವರೈವಾರ ಕಾಪಾಡುವೆ ಕಾಪಾಡುವೆ ಕಾಪಾಡುವೆ. ಮಾಡಿದುಪಕಾರವ ಮರೆತೋದಕ್ಕೆ ಮಾಡಿದುಪಕಾರವ ಮರೆತೋದಕ್ಕೆ ಕೊಡುವೇನು ಶಿಕ್ಷೆಯ ನಾನೀಗಲೇ ನಾನೀಗಲೇ ನಾನೀಗಲೇ. ಏತಕ್ಕೆ ಚಿಂತಿಸೆ ಸಾಕು ಬಿಡು, ಪಾಂಡವರೈವಾರ ಕಾಪಾಡುವೆ ಕಾಪಾಡುವೆ ಕಾಪಾಡುವೆ. ಸುಭದ್ರೆ, ನೀನಿನ್ನು ಚಿಂತಿಸಬೇಡ. ಭೀಮಾರ್ಜುನರನ್ನು ಮಾತ್ರವಲ್ಲದೆ ಪಾಂಡವರೈವರನ್ನು ನನ್ನ ಪಂಚಪ್ರಾಣಗಳಂತೆ ಭಾವಿಸಿರುವೆನು. ಸಮಯೋಚಿತವಾಗಿ ಅವರಿಗೆ ತಕ್ಕ ತಿಳುವಳಿಕೆಯನ್ನು ಉಂಟು ಮಾಡುವೆನು. ಪೂಜ್ಯರೇ, ತಾವು ಈ ವಿಚಾರವನ್ನು ತಿಳಿಸಿದುದಕ್ಕಾಗಿ ನಾನು ಕೃತಜ್ಞನಾಗಿರುವೆನು. ಇದಕ್ಕಾಗಿ ಮುಂದಿನ ಕಾರ್ಯಗಳನ್ನು ತಕ್ಕ ರೀತಿಯಿಂದ ನಡೆಸುವೆನು. ಆಗಬಹುದು, ಬಹಳ ಸಂತೋಷ. ನಾನಿನ್ನೂ ಹೊರಡುವೆನು. ನಾರಾಯಣ ನಾರಾಯಣ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭಯ ಬಹುನದನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭಯ ಬಹುನದನ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭಯ ಬಹುನಟನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭಯ ಬಹುನಟನ. ನಾರಾಯಣ ಪ್ರಕೃತಿಯು ನೀನೆ, ಪ್ರಕೃತಿಯು ನೀನೆ, ಪುರುಷನು ನೀನೆ. ನಾರಾಯಣ ಪ್ರಕೃತಿಯು ನೀನೆ, ಪುರುಷನು ನೀನೆ, ಏಕೋ ನಾರಾಯಣನು ನೀನೆ. ನಾರಾಯಣ ಏಕೋ ನಾರಾಯಣನು ನೀನೆ ಸ್ವಾಮಿ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭಯ ಬಹುನದನ ವಿಭವ. ಪ್ರಭು ನಿನ್ನ ಧ್ಯಾನ ಮೋಕ್ಷ ವಿಧಾನ, ಅಭಯ ಬಹುನದನ ಬಹುನದನ ಬಹುನದನ. ನಾರಾಯಣ ನಾರಾಯಣ. ಸಾಯಂಕಾಲವಾಗುತ್ತಾ ಬಂತು, ನಿಮ್ಮ ಮನೆಗೆ ಹೋಗಬೇಡವೇ? ಮಾತನಾಡ್ತಾ ಬಿಟ್ಟರೆ ನಿನಗೆ ಕಾಲವೇ ತಿಳಿಯುವುದಿಲ್ಲ. ಅದರೊಳಗಾಗಿ ಈ ನಾರದರ ಕೈಗೆ ಸಿಕ್ಕಿ ಬಿಟ್ಟರೆ ನೀನು ಅವರಿಂದ ಬಿಡಿಸಿಕೊಳ್ಳುವ ಆಗುವಿಲ್ಲ, ನೀನು ಅವರಿಂದ ಬಿಡುವಾಗುವಿಲ್ಲ. ನಡಿಯಿಂದ ಹೋಗ ಮನೆಗೆ. ಮುರಿದು ಚತುರತನದಿ ಕುಣಿಸುವೆ, ಅದ
ಅದಮರಿವರ ಮದವ ಮುರಿದು ಚತುರತನದಿ ಕುಣಿಸುವೆ ಚತುರತನದಿ ಕುಣಿಸುವೆ ಚತುರತನದಿ ಕುಣಿಸುವೆ ಅದಮರಿವರ ಮದವ ಮುರಿದು ಚತುರತನದಿ ಕುಣಿಸುವೆ ಮಾಡಿದುಪಕಾರ ಮರೆತು ದುಡುಕಿ ನುಡಿವ ಮನುಜರ ಮಾಡಿದುಪಕಾರ ಮರೆತು ದುಡುಕಿ ನುಡಿವ ಮನುಜರ ಮಾಯೆಯನ್ನು ಕವಿಸಿ ಅವರ ಮರುಳು ಮಾಡಿ ಮೆರೆಸುವೆ ಮಾಯೆಯನ್ನು ಕವಿಸಿ ಅವರ ಮರುಳು ಮಾಡಿ ಮೆರೆಸುವೆ ಅದಮರಿವರ ಮದವ ಮುರಿದು ಚತುರತನದಿ ಕುಣಿಸುವೆ ಚತುರತನದಿ ಕುಣಿಸು ಅದಮರಿವರ ಮದವ ಮುರಿದು ಚತುರತನದಿ ಕುಣಿಸುವೆ ಚತುರತನದಿ ಕುಣಿಸುವೆ ಚತುರತನದಿ ಕುಣಿಸುವೆ ಅದಮರಿವರ ಮದವ ಮುರಿದು ಚತುರತನದಿ ಕುಣಿಸುವೆ. ಲೋಕದಲ್ಲಿ ಐಶ್ವರ್ಯ ಪದವಿಗಳ ಆಸೆಯು ಎಂತಹವರನ್ನು ಅದಮರನ್ನಾಗಿ ಮಾಡುವುದು. ಇಲ್ಲವಾದರೆ ಇಂತಹ ವಿದ್ಯಾ ವಿವೇಕ ಸಂಪನ್ನರು ಸತ್ಯಶೀಲರೂ ಆದ ಕುಮಾರ್ಜನರು ಧರ್ಮ ಸ್ವರೂಪನಾದ ತನ್ನ ಅಣ್ಣನಲ್ಲಿ ಹೀಗೆ ವಿರಸಭಾವದಿಂದ ಹಠ ಹಿಡಿಯುತ್ತಿದ್ದರೆ, ನನ್ನನ್ನು ಪ್ರತ್ಯಕ್ಷ ದೈವದಂತೆ ಪೂಜಿಸುತ್ತಿದ್ದ ಅವರು ನನ್ನನ್ನು ಜರಿದು ತಮ್ಮ ತಮ್ಮಂದಿರಾದ ನಕುಲ ಸಹದೇವರು ಅಲ್ಪರು, ಮಂತ್ರಿ ಪದವಿಗೆ ಅನರ್ಹರೆಂದು ನುಡಿದುದಕ್ಕಾಗಿ ಅವರಿಗಿಂತಲೂ ಇವರೇ ಶಕ್ತರೆಂಬುದನ್ನು ನಿದರ್ಶನಕ್ಕೆ ತಂದು ಭೀಮಾರ್ಜುನರಿಬ್ಬರಿಗೂ ತಕ್ಕ ಗರ್ವಖಂಡನೆ ಮಾಡಲೇಬೇಕು. ಇದಕ್ಕೆ ಏನು ಮಾಡಲಿ? ಶಿಷ್ಯ ಮಕರಂದ, 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 ಅಣ್ಣನೇನು ಮಾಡುತ್ತಿರುವನೋ ನೋಡು. ನೋಡಿ ಕರೆದರಲ್ಲೇನು? ಸರಿ, ಆತನು ಏನಾದರೂ ಕಾರ್ಯದಲ್ಲಿದ್ದರೆ ಹೋಗಿ ಹುಚ್ಚಾಗಿ ಹರಟಿ ಆತನ ಕಾರ್ಯಕ್ಕೆ ಭಂಗ ಮಾಡಬೇಡ. ಉದ್ಯಾನವನದಲ್ಲಿ ನನಗೆ ಮಾಡಿದಂತೆ. ನಾನೇನು ಮಾಡಿದ್ದೇನಪ್ಪ ಉದ್ಯಾನವನದಲ್ಲಿ? ನಾವೆಲ್ಲರೂ ವಿನೋದ ಲೀಲೆಯಲ್ಲಿರುವಾಗ ಕೃಷ್ಣ ಕೃಷ್ಣ ಎಂದು ಅರಚಿಕೊಂಡು ನಮ್ಮ ವಿನೋದಕ್ಕೆ ಭಂಗ ಮಾಡಲಿಲ್ಲವೇ? ಅಲ್ಲ ಕೃಷ್ಣ, ಅಲ್ಲ ಕೃಷ್ಣ, ನಿನಗೆ ವಿನೋದ ಇದಕ್ಕೆ ಪ್ರಾಣ ಹೋಗಿಬಿಡುತ್ತದೆ ಕೃಷ್ಣ. ನಾನು ತಿನ್ನುತ್ತಿದ್ದ ಮಾವಿನನ್ನು ಕೋತಿ ಕಿತ್ತುಕೊಳ್ಳಲು ಬಂದರೆ ನಾನು ಕೂಗಿಕೊಂಡಿದ್ದು ತಪ್ಪೆ? ಸರಿ, ಅಷ್ಟಕ್ಕೆ ನಿನ್ನ ಪ್ರಾಣ ಹೋಗಿ ಬಿಡುತ್ತಿತ್ತೇನೋ? ಯಾರೋ ನಿನಗೆ ಬುದ್ಧಿಯನ್ನು ಕಲಿಸಿದವರು? ನೀವೇ ಅಲ್ವೇ? ಈಗ ಚೆನ್ನಾಯಿತು. ಅದಿರಲಿ, ಈ ಕಾಡು ಹರಟೆಗಳು ಸಾಕು. ಅಣ್ಣನು ವಿರಾಮವಾಗಿದ್ದರೆ ಕೃಷ್ಣನು ಬಂದು ತಮ್ಮೊಡನೆ ಮಾತನಾಡಬೇಕಾಗಿದೆ ಎಂದು ಹೇಳಿದನು. ಹೋಗಿ ಕರೆತರಲೇ ಎಂದು ಕೇಳಿ ಬಾ. ಆಗಬಹುದು. ಮೊದಲಿನಿಂದಲೂ ಭೀಮಾರ್ಜುನರ ವಿಷಯದಲ್ಲಿ ಅಣ್ಣನಿಗೆ ಸ್ವಲ್ಪ ಅತೃಪ್ತಿ ಇರುವುದು. ಆದ ಕಾರಣ ಈಗ ಅವರ ಗರ್ವಖಂಡನೆಯಾಗಲು ನಾನು ಆತನಲ್ಲಿ ಆಲೋಚಿಸಿದರೆ ನನಗೆ ಖಂಡಿತವಾಗಿಯೂ ಸಹಾಯ ಮಾಡೇ ಮಾಡುವನು. ಮಂದಿರ ಸಾಧಕರೇ, ಸಂತತಂ ಸ್ವತಂತ್ರತೆಗಳೇ ಶ್ರೀಮಂತನಾದನು ನೋ. ಸಂತತಂ ಸ್ವತಂತ್ರತೆಗಳೇ ಶ್ರೀಮಂತನಾದನು ನೋ. ಸುಖವಿದು ಈಗ ರಾಜ್ಯವು ಸಾರ ಸುಖವಿದು ಈಗ ರಾಜ್ಯವು ಪರಮೋಗಿವುದೇ. ಮಿರಿ ಮೆಲಗಿ ಬೆದೀರನಾಗೆ ಮಿರಿ ಮೆರಗಿ ಬೆದೀರನಾಗೆ ಸ್ವತಂತ್ರ ತೀರಲೆನ ಶ್ರೀಮಂತನಾದೆನು ನೋ. ಚಂಡ ಬಾನುವೆ ನಂತೆ ರಾಜ್ಯವು ಚಂಡ ಬಾನುವೆ ನಂತೆ ರಾಜ್ಯವು ಪುಂಡಮಾಗಿವುದೇ. ಪುಂಡರಾಮ್ ಕಡಿ ಕಂಡು ಸೋತಲೆ ಪುಂಡರಾಮ್ ಕಡಿ ಕಂಡು ಸೋತಲೆ ಚಂದ ವಿಕ್ರಮನ
ಚಂದವಾಗಿ ಬಾಳ್ವೆನು ಕೆಂಡ ವಿಕ್ರಮನಾಗಿ ಬಾಳ್ವೆನು ಶಾಂತ ತಂತ್ರ ತಂತ್ರ ಕೀಗಲೆನ ಶ್ರೀಮಂತನಾದೆನು ನೋ ಮಂತ್ರೆ ಕ್ಷೇಮವೇ ಸಕಲ ಪ್ರಜೆಗಳು ಕ್ರಮವಾಗಿ ಬಾಳ್ವಾರೆ ಮಂತ್ರಿ ಕ್ಷೇಮವೇ ಸಕಲ ಪ್ರಜೆಗಳು ಕ್ರಮವಾಗಿ ಬಾಳ್ವಾರೆ ನೇಮದಿಂದಲೇ ಸುರಗೋಳಂಗಲ ಮಂತ್ರೆ ನೇಮದಿಂದಲೇ ಸುರಗೋಳಂಗಲ ತಮಸ ತೊಳಿರುವರೇನ ಮತ್ತೆ ಕಲಿಗಳು ಸೋತ ಬರೋದಲು ಅಂದ್ರೆ ಮತ್ತೆ ಕಲಿಗಳು ಸೋತ ಬರೋದಲು ನೆತ್ತಿ ಮೆರೆಯುತ್ತ ವಿಸ್ತಾರದಿಂದಲೇ ಮೆಟ್ಟಿ ಮೆರೆಯುತ್ತ ವಿಸ್ತಾರದಿಂದಲೇ ಕ್ಷೇಮವೇ ಸಕಲ ಪ್ರಜೆಗಳು ಕ್ರಮವಾಗಿ ಬಾಳ್ವಾರೆ ಮಂತ್ರಿ ನಮ್ಮ ರಾಜ್ಯದ ಪ್ರಜೆಗಳು ಕ್ಷೇಮದಿಂದಿರುವರೆ ತಿಳಿಸೊಂದನಾಗು ಕ್ಷೇಮವಾಗಿರುವುದಲ್ಲದೆ ಮಳೆ ಬೆಳೆಗಳಿಂದಲೂ ಪ್ರಜೆಗಳೆಲ್ಲರೂ ಸೌಖ್ಯವಾಗಿರುವರು ಮತ್ತೇನಪ್ಪಣೆ ಮಹಾಪ್ರಭು. ಬೇಷ್, ಬಹಳ ಸಂತೋಷವಾಯ್ತು. ನೀವು ಪೀಠವನ್ನು ಅಲಂಕರಿಸು. ಸೈನಾಧ್ಯಕ್ಷನೇ ನಮ್ಮ ಸೈನ್ಯದ ರೀತಿಯ ಬೇಳೆ
ಹೇಳ್ತೇನೆ. ಮುಕ್ತಿ ಪಿಡಿಯುತ್ತಲೇ ಸುಖ ಮಿತ್ರರಂತ ಬಾಳುತ್ತಿರುವರೆ ಬೇಳೆ ಸೈನ್ಯದಿನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ ಸೇನಾಧೀಕ್ಷನೇ, ನಮ್ಮ ಸೈನ್ಯದ ಬಲಬಲವು ಯಾವ ರೀತಿ ಇರುವುದು ತಿಳಿಸೊಂದನಾಗೋ. ವಿಜ್ಞಾಪಿಸುವರು. ಲಾಲೆಸರು ಕತೆ ಎಲ್ಲರನ್ನು ತಮ್ಮ ಚರಣ ಸೇವಕರನ್ನಾಗಿ ಮಾಡಿ ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಮಂತ್ರಿ ಸೇನಾಧೀಕ್ಷರೇ, ದರೆಯಳು ಧನ್ಯನೋ ಧನ್ಯನೋ ಧನ್ಯನಾದನು ನಾ. ಪುರದಳು ಮಾನ್ಯನು ಮಾನ್ಯನು ಮಾನ್ಯನಾದನು ನಾ. ಮಂತ್ರಿ, ಈ ಪರಿ ಮಂತ್ರಿಯು ಸೈನ್ಯ ಪರಿವಾರ ಮಂತ್ರಿಯೋ ಸೈನ್ಯ ಪರಿವಾರು ಎನ್ನಯ ರಾಜಕ್ಕೆ ಯಾವ ಕೊರತೆಯೋ ಎನ್ನಯ ರಾಜಕ್ಕೆ ಯಾವ ಕೊರತೆಯೋ ಬರೆಯಲು ಧನ್ಯನು ಧನ್ಯನು ಧನ್ಯನಾದನು ನಾ.
ಪುರದಳು ಮಾನ್ಯನು ಮಾನ್ಯನು ಮಾನ್ಯನಾದನು ನಾ ರಾಜನಾಗುತ್ತೆ ರಾಜವನಾಡುತ್ತೆ ರಾಜನಾಗುತ್ತೆ ರಾಜವನಾಡುತ್ತೆ ರಾಜ್ಯ ಸಾಮ್ರಾಜ್ಯದಿ ನಾಭಾಗ್ಯದಲೆಗಳು ರಾಜ್ಯ ಸಾಮ್ರಾಜ್ಯದಿ ನಾಭಾಗ್ಯದಲೆಗಳು ದಲೆಯಲು ಧನ್ಯನು ಧನ್ಯನು ಧನ್ಯನಾದನು ನಾ ಪುರದಳು ಮಾನ್ಯನು ಮಾನ್ಯನು ಮಾನ್ಯನಾದನು ನಾ ಬೇಷ್ ನಿನ್ನಂತ ನೀತಿ ವಿಷನಾದ ಮಂತ್ರಿಯು ಅಸಹಾಯ ಶೂರನಾದ ಸೇನಾಧೀಕ್ಷನಿಯವರಲ್ಲಿ ಎಣ್ಣೆಯ ರಾಜ್ಯದ ಯಾವ ಕೊರತೆಯು ತಾನೇ ಇರುವುದು ಬೇಷ್ ಬಹಳ ಸಂತೋಷವಾಯಿತು ನಿಮ್ಮ ಪೀಠವನ್ನು ಅಲಂಕರಿಸಿ ಯಾರಲ್ಲಿ ಅರಮನೆಯ ನರ್ತಕೆಯನ್ನು ಬರಮಾಡಿ ಬಾಳಿನ ರಸಮಯ ಸಮಯವಿದೆ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ಕೂಡಿ ಶ್ರುತಿರಾಗ ತಾಳ ಲಯವೆಲ್ಲ ನಾದದಿ ಮೋದವೇ ಮೈ ಮನ ಮಿಡಿಯುವ ನಾದದಿ ಮೋದದಿ ಮೈ ಮನ ಮಿಡಿಯುವ ನಾದದಿ ಮೋದದಿ ಮೈ ಮನ ಮಿಡಿಯುವ ನಾದದಿ ಮೋದದಿ ಮೈ ಮನ ಮಿಡಿಯು ನಾದದಿ ಮೋದದಿ ಮೈ ಮನ ಮಿಡಿಯುವ ನಾದದಿ ಮೋದದಿ ಮೈ ಮನ ಮಿಡಿ ಶೃಂಗಾರ ರಸದ ವಿನಯ ಮಂದಾರ ಮಧುರ ಮೆಲನ ಮಂದಾರ ಯುಗವ ಬೆರೆತು ಕಲಿದು ಯುಗವ ಬೆರೆತು ಕಲಿದು ವಿಲಾಸದಲ್ಲಿ ವಿನೋದದಲ್ಲಿ ವಿರಾಜಿಸುವ ವಿಲಾಸದಲ್ಲಿ ವಿನೋದದಲ್ಲಿ ವಿರಾಜಿಸುವ ಗಣವರ್ತ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ 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 ಸಮಯವಿದೆ
ತದ್ದಿತ್ತಗದಿಡದಂ ತಕ್ಕಿಟ್ಟ ದಿಕ್ಕಿಟ್ಟ ತೋಂಕಿಟ್ಟ ನಂಟಿ ತಕ್ಕಿಟ್ಟ ತೋಂಕಿಟ್ಟ ನಂಟಿ ತತ್ತಕ್ಕಿಡ ದಿಕ್ಕಿಡ ತೋಂಕಿಡ ನಂ ನಂ ತತ್ತಕ್ಕಿಡ ದಿಕ್ಕಿಡ ತೋಂಕಿಡ ನಂ ತಗದಿಮಿ ತಗದಿನು ತಗದಿಮಿ ತಗದಿನು ತಗದಿಮಿ ತತ್ತಗಿಡದಾಗ ದಿತ್ತಗಿಡದಾಗ ತತ್ತಗಿಡದ ತತ್ತಗಿಡದಾಗ ದಿತ್ತಗಿಡದ ತಜ್ಜಂ ತಗಜಂ ತಗಿಟಜಂ ತದಿಗಿಂಡಕಂ 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 ತಜ್ಜಂ ತಗಜಂ ತಗಿಟಜಂ ತದಿಂಗಿಂಡಕಂ 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 ತ ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಾನಸುದೆ ಇದುವೇ ಗಂಧರ್ವ ಗಾನಸುದೆ ಬಾಳಿನ ರಸಮಯ ಸಮಯವಿದೆ 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 ಸರಿ ಮಕರಂದ, ಹಾಗಾದರೆ ನೀನು ಹೊರಗೆ ಇರು, ಮತ್ತೆ ನಿನ್ನನ್ನು ಕರೆಯಿಸುವೆನು. ಆಗಬಹುದು ಕೃಷ್ಣ. ಅಣ್ಣ ನಿನ್ನನ್ನೇ ನೋಡೋಣ ಬಂದನು. ಅಣ್ಣ ನೀನೇ ಬಂದೆಯಾ? ನಾನೇ ನಿನ್ನನ್ನು ನೋಡೋಣ ಬಂದನು. ಕೇಳಿದೆಯಾ ಭೀಮಾರ್ಜುನರ ಕಥೆಯನ್ನು? ಸರಿ, ಹಾಗಾದರೆ ನಿಮಗೂ ತಿಳಿದೇ ಇರುವುದು. ತಿಳಿಸಿದವರು ಯಾರು ಅಣ್ಣ? ಇನ್ಯಾರು? ನಾರದರು. ನನಗೂ ಅವರಿಂದಲೇ ತಿಳಿಯಿತು.
ಮೊದಲಿನಿಂದಲೂ ಭೀಮಾರ್ಜುನರಲ್ಲಿ ಭೀಮನು ಉದ್ದಿತನು, ಅರ್ಜುನನು ಮೋಸಗಾರನೆಂದು ನೀನು ಹೇಳುತ್ತಲೇ ಇದ್ದೆ. ನಾನು ಅವರಲ್ಲಿನ ಅಭಿಮಾನಕ್ಕಾಗಿ ಅದನ್ನೊಪ್ಪದೆ ಅವರ ಪಕ್ಷವಾಗಿಯೇ ಇದ್ದೆನು ಅಣ್ಣ. ಈಗಲಾದರೂ ಅದಕ್ಕಾಗಿಯೇ ನೋಡು, ಈಗಲಾದರೂ ಅವರ ಕೃತಜ್ಞತೆ ತಿಳಿಯುತ್ತಲ್ಲವೇ? ನಕಲ ಸಹದೇವರು ನಿನ್ನ ಮಂತ್ರತ್ವಕ್ಕೆ ನೇಮಿಸಿದ್ದು ಅವರಿಬ್ಬರು ಬಲಹೀನರಂತೆ, ಅರ್ಜುನನು ನಿನಗಿಂತ ಸಾಹಸಿಯಂತೆ. ಈಗಲಾದರೂ ಅವರ ಕೃತಜ್ಞತೆ ತಿಳಿಯುತ್ತಾನ? ಆದ್ದರಿಂದಲೇ ವಿಷಯವನ್ನು ನಿಮಗೆ ತಿಳಿಸುವ ಉದ್ದೇಶದಿಂದಿದ್ದೆನು ಅಣ್ಣ. ನನಗೆ ತಿಳಿಸಿದ ಮಾತ್ರಕ್ಕೆ ಸಾಲದು, ಅವರಿಬ್ಬರಿಗೆ ತಕ್ಕಂತೆ ಗರ್ವಗಣನೆಯಾಗಲೇಬೇಕು. ಹಾಗಾದರೆ ನೀನು ಅದಕ್ಕೆ ತಕ್ಕಂತೆ ನನಗೆ ಸಹಾಯ ಮಾಡಬೇಕು ಅಣ್ಣ. ಯಾವ ಸಹಾಯ ಬೇಕಾದ್ರೂ ಮಾಡುವೆನು. ಧನವು ಬೇಕೆ, ದಂಡು ಬೇಕೆ, ಏನು ಬೇಕು ಕೇಳು ಅಣ್ಣ. ಹಾಗೆ ನಾವು ಅವರನ್ನು ಕಾಡಲು ಹೋಗಬಾರದು. ಪಾಪ, ಅವರನ್ನು ನಿಗ್ರಹಿಸುವುದು ನಮಗೊಂದು ಕಾರ್ಯವೇ. ಅವರಿಗೆ ಕೆಡುಕಾಗದಂತೆ ತಕ್ಕ ಬುದ್ಧಿಯನ್ನು ಕಲಿಸಲು ಒಂದು ವಿನೋದವನ್ನು ಕಲ್ಪಿಸಬೇಕು. ಅದಕ್ಕಾಗಿ ನೀನು ನನ್ನ ಇಷ್ಟದಂತೆ ಇದ್ದರೆ ಸಾಕು ಅಣ್ಣ. ಆಗಲಿ, ಇಂತಹ ವಿನೋದಗಳಲ್ಲಿ ನೀನು ಚಿತ್ರನು, ನಿನ್ನಿಷ್ಟದಂತೆ ಆಗಲಿ. ಈಗ ಏನು ಮಾಡೋಣ ಹೇಳು ಕೃಷ್ಣ? ಅಣ್ಣ ಕೇಳು, ನಾನು ಒಬ್ಬ ಹಾವಾಡಿಗನಂತೆ ವೇಷವನ್ನು ಧರಿಸಿಕೊಳ್ಳುವೆನು. ನೀನು ಘೋರ ಸರ್ಪವಾಗು. ಗರುಡನನ್ನು ಒಳ್ಳೆಯ ಕುದುರೆಯನ್ನಾಗಿ ಮಾಡಿ ಆ ಕುದುರೆಯ ಮೇಲೆ ಈ ಸರ್ಪವನ್ನು ಹೇರಿಕೊಂಡು ಪಾಂಡವರ ಆಸ್ಥಾನಕ್ಕೆ ಹೋಗೋಣ. ಅಲ್ಲಿ ನೆರೆದ ಸಭೆಯಲ್ಲಿ ಭೀಮಾರ್ಜುನರಿಬ್ಬರಿಗೂ ಬಹಳ ಅವಮಾನವಾಗುವಂತೆಯೂ ಅವರಿಗಿಂತಲೂ ನಕುಲ ಸಹದೇವರೇ ಪರಮಶಕ್ತಿ ವಿವೇಕ ಸಂಪನ್ನರೆಂದು ವ್ಯಕ್ತವಾಗುವಂತೆ ಮಾಡುವೆ. ಇದಕ್ಕೆ ಏನು ಹೇಳುವೆ ಅಣ್ಣ? ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಹಾಗೆಯೇ ಮಾಡೋಣ. ಸರಿ ಅಣ್ಣ. ಮಕರಂದ, 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 ಈಗ ನಮ್ಮ ಅಣ್ಣನು ಘೋರ ಸರ್ಪವಾಗುವನು. ಅಯ್ಯೋಯಪ್ಪ, ಇನ್ನೇನಪ್ಪ ಗತಿ? ಅವಿವೇಕಿ, ಸ್ವಲ್ಪ ನಿಲ್ಲು, ಸ್ವಲ್ಪ ನಿಲ್ಲು. ಹಾವು ನನ್ನೇನು ಮಾಡುವುದಿಲ್ಲ. ಹಾಗಾದ್ರೆ ಬದುಕಿನಪ್ಪ, ಹೇಳಪ್ಪ ವಿಚಾರವನ್ನ. ಹುಚ್ಚನವ ನೀನು. ಸ್ವಲ್ಪ ಸಮಾಧಾನದಿಂದ ಎಲ್ಲವನ್ನು ಸಂಪೂರ್ಣವಾಗಿ ಕೇಳು. ಹಾವು ನಿನ್ನನ್ನೇನು ಮಾಡುವುದಿಲ್ಲವಪ್ಪ. ಹಾಗಾದ್ರೆ ಹೇಳಪ್ಪ ವಿಚಾರವನ್ನ. ಬದುಕಿದನು ಕೇಳು. ಗರುಡನನ್ನು ಒಳ್ಳೆಯ ಕುದುರೆಯನ್ನಾಗಿ ಮಾಡುವೆನು. ಅದೇ ಮೇಲೆ ನಾನು ತಗೊಳ್ಳುವುದು. ನೀನು ಅದರ ಮೇಲೆ ಹತ್ತಿಕೊಂಡರೆ ಅದು ನಿನ್ನನ್ನು ಎಲ್ಲಿಯಾದರೂ ಬಂಡೆಯ ಮೇಲೆ ಕುಕ್ಕಿ ನಿನ್ನ ಬುರುಡೆಯನ್ನು ಆರಿಸಿ ಬಿಡುವುದು. ಹಾಗಾದ್ರೆ ಬೇಡವಪ್ಪ, ನಿನ್ನ ತುಂಟ ಗರುಡದ ಮೇಲೆ ನೀನೇ ಎತ್ತಿಕೋ, ನಾನು ಕುಂಟ ಕುದುರೆ ಮೇಲೆ ನಾನು ಎತ್ಕೊಂಡು ಹೋಗ್ಬಿಟ್ಟು ಕರೀತೇನೆ. ಕೇಳು, ನೀನು ನನ್ನಂತೆಯೇ ಹಾವಾಡಿಗನ ವೇಷವನ್ನು ಧರಿಸಿಕೊಂಡು ಡೋಲನ್ನು ಬಾರಿಸುತ್ತಾ ನನ್ನ ಶಿಷ್ಯನಾಗಿ ಬಾ. ಹಾವು ನಿನ್ನನ್ನೇನೂ ಮಾಡುವುದಿಲ್ಲವಯ್ಯ. ಆಗಬಹುದು. ಈ ಮಾತು ಖಂಡಿತವಾಗಿರಬೇಕಪ್ಪ, ಇಲ್ಲದಿದ್ರೆ ನಾನು ಬರುವುದಿಲ್ಲ. ಆಗಲಿ ಬಾರಯ್ಯ ಪುಣ್ಯಾತ್ಮ. ನಾವೆಲ್ಲರೂ ಹಸ್ತಿನಾಪುರಕ್ಕೆ ಹೋಗೋಣ. ಅಲ್ಲಿ ನೆರೆದ ಸಭೆಯಲ್ಲಿ ಕೆಲವು ವಿನೋದವಾದ ಆಟಗಳನ್ನು ಆಡೋಣ. ಈ ವಿಚಾರವೆಲ್ಲವನ್ನು ನಾನು ನಿನಗೆ ವಿವರವಾಗಿ ತಿಳಿಸುವೆನು. ಓಹೋ ಓಹೋ, ಇದು ನಾರದರ ಹೂಡಿದ ನಾಟಕವಲ್ಲವೇ? ಆಹಾ ಪುಣ್ಯಾತ್ಮ, ಒಂದು ಕಿಡಿಯನ್ನು ತಗಲಿಸಿ ಒಂದು ರಾಜ್ಯಕ್ಕೆ ಬೆಂಕಿಯನ್ನು ಹಚ್ಚುವನು. ಆಗಲೇ ಈ ವಿನೋದವನ್ನು ನೋಡುವೆನು. ಈ ಹರಟೆಗಳನ್ನು ಬಿಡು. ಈ ಗುಟ್ಟನ್ನು ಯಾರಲ್ಲಿಯೂ ಹೇಳಬೇಡ, ಎಚ್ಚರಿಕೆ. ಇಲ್ಲವಪ್ಪ, ಹೇಳುವುದಿಲ್ಲ. ಹೇಳಿದರೆ ಆಮೇಲೆ ನನ್ನ ಗತಿ ಏನಾಗುವುದೆಂಬುದು ನನಗೇನು ಗೊತ್ತಿಲ್ಲ ಕೃಷ್ಣ. ಸರಿ, ಹಾಗಾದರೆ ಒಂದು ದಿವ್ಯಾಶ್ವವಾಗಿ ನಮ್ಮನ್ನು ಹಿಂಬಾಲಿಸುವಂತೆ ನಾನು ಹೇಳಿದನೆಂದು ಗರುಡನಿಗೆ ತಿಳಿಸು. ಆ ಕುದುರೆಯ ಮೇಲೆ ಈ ಸರ್ಪವನ್ನು ಹೇರಿಕೊಂಡು ಪಾಂಡವರ ಆಸ್ಥಾನಕ್ಕೆ ಹೋಗೋಣ. ಹಾಗೆ ಆಗಲಿ, ಹೋಗಬಹುದು. ಅಣ್ಣ, ಇನ್ನು ಎಲ್ಲರೂ ವೇಷಧಾರಿಗಳಾಗಿ ಹೊರಡೋಣ. ಆಗಬಹುದು. ಕೊಂಬೆಯಾಟವಯ್ಯ ಬ್ರಹ್ಮಾಂಡವೇ ದೇವನಾಡುವ ಕೊಂಬೆಯಾಟವಯ್ಯ. ನಾರಾಯಣ ನಾರಾಯಣ ಅಂಬುಜನಾಭನ ಹಂಚವಿಲ್ಲದ ತನ ನಾರಾಯಣ ನಾರಾಯಣ ಅಂಬುಜನಾಭನ ಹಂಚವಿಲ್ಲದ ಕುಂಬು ಮಾಯವಯ್ಯ ನಾರಾಯಣ ನಾರಾಯಣ ಕುಂಬು ಮಾಯವಯ್ಯ ಹಿಲೀಲೆ ಕೊಂಬೆಯಾಟವಯ್ಯ ಬ್ರಹ್ಮಾಂಡವೇ ದೇವನಾಡು ಕೊಂಬೆಯಾಟವಯ್ಯ.
ಜಗವ ಸುತಿಸಿ ಗತಿ ಸೂತ್ರವನಾಡಿಸಿ ನಾರಾಯಣ ನಾರಾಯಣ ಜಗವ ಸುತಿಸಿ ಗತಿ ಸೂತ್ರವನಾಡಿಸಿ ನಗು ನಗುತ್ತಾ ಕುಣಿಸಿ ಮಾಯೆ ಬೀಸಿ ನಾರಾಯಣ ನಾರಾಯಣ ನಗು ನಗುತ್ತಾ ಕುಣಿಸಿ ಮಾಯೆ ಬೀಸಿ ರಾಗದ ಭೋಗದ ಉರಿಯಲು ನಿಲ್ಲಿಸಿ ನಾರಾಯಣ ನಾರಾಯಣ ರಾಗದ ಭೋಗದ ಉರಿಯಲು ನಿಲ್ಲಿಸಿ ಹಾಗೊಮ್ಮೆ ಈಗುಂತ ನಾಡಿನಲ್ಲಿಯೋ ನಾರಾಯಣ ನಾರಾಯಣ ಆಗೊಮ್ಮೆ ಈಗೊಮ್ಮೆ ತಾನಾಡಿನಲ್ಲಿ ಬೊಂಬೆಯಾಟವಯ್ಯ ಬ್ರಹ್ಮಾಂಡವೇ ಆ ದೇವನಾಡು ಬೊಂಬೆಯಾಟವಯ್ಯ ನಾರಾಯಣ ನಾರಾಯಣ. ಧರ್ಮರಾಜನ ಇಷ್ಟದಂತೆ ಎಲ್ಲ ವಿಚಾರವನ್ನು ಶ್ರೀಕೃಷ್ಣ ಪರಮಾತ್ಮನಿಗೆ ವಿವರವಾಗಿ ತಿಳಿಸಿದೆ. ನಾಟಕಕ್ಕೇನೋ ಹೂಡಿದಂತಾಯಿತು. ಕೃಷ್ಣ ಬಲರಾಮರು ಗರುಡ ಮಕರಂದರು ವೇಷಧಾರಿಗಳಾಗಿ ಹೊರಟು ಧರ್ಮರಾಜನ ಸಭಾಸ್ಥಾನವೆಂಬ ನಾಟಕ ರಂಗವನ್ನು ಸೇರಿ ಅಲ್ಲಿ ಅವರ ಅಭಿನಯ ಚಾತುರ್ಯಗಳನ್ನು ತೋರಿಸುವರು. ಲೋಕ ನಾಟಕವನ್ನೇ ನಡೆಸುವ ಈ ಮಹಾನುಭಾವರಿಗೆ ಇದು ಯಾವಾಗ ಮುಖ್ಯವಾಗಿ ಪರಮಾತ್ಮನು ಇಂತಹ ವಿಚಿತ್ರ ಲೀಲೆಗಳನ್ನು ಆಗಾಗ ನೋಡುವ ಸಂಧಿಯು ನನಗೆ ದೊರಕುತ್ತಿರುವುದರಿಂದ ನನ್ನ ಲೋಕ ಸಂಚಾರವು ನನಗೆ ಅತ್ಯಾನಂದಕರವನ್ನುಂಟು ಮಾಡಿದೆ. ನಾನು ಅಲ್ಲಲ್ಲಿ ಸಂಚಾರ ಮಾಡಿಕೊಂಡು ಹಸ್ತಿನಾಪುರಕ್ಕೆ ಹೋಗಿ ಈ ಮಾಯವೇಷಧಾರಿಗಳು ಬರುವ ಸಮಯಕ್ಕೆ ಧರ್ಮರಾಜನ ಆಸ್ಥಾನವನ್ನು ಸೇರಿ ಅಲ್ಲಿ ಅವರ ವಿನೋದ ಲೀಲೆಗಳನ್ನು ನೋಡಿ ನಾನೂ ಆನಂದ ಪಡೆಯುವೆ. ಅವಮಾನಿತರಾದ ಭೀಮಾರ್ಜುನರನ್ನು ಅಂಗಿಸಿ ಧರ್ಮರಾಜನಿಗೆ ಶರಣಾಗತರಾಗುವಂತೆಯೂ ತಾವು ಅಹಂಕಾರ ಪಟ್ಟಿದ್ದಕ್ಕೆ ತಕ್ಕ ಫಲವಾಯಿತೆಂದು ಪಶ್ಚಾತ್ತಾಪ ಪಡುವಂತೆಯೂ ಶ್ರೀಕೃಷ್ಣ ಪರಮಾತ್ಮನ ಮಹಿಮೆಯನ್ನು ತಿಳಿದು ಜ್ಞಾನೋದಯ ಹೊಂದುವಂತೆಯೂ ಬುದ್ಧಿಯನ್ನು ಹೇಳುವೆನು. ನಾರಾಯಣ ರಾಯರೆಲ್ಲ ಮೆಚ್ಚುವಂತ ರಾಯರೆಲ್ಲ ಮೆಚ್ಚುವಂತ ರಾಸಿಗಾರಗಾರುಡಿ ಮಾಯಗಾರಗಾರುಡಿ ಮಂತ್ರಗಾರಗಾರುಡಿ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಘನವಾದ ಯಕ್ಷಣೀಯ ಜನರಿಗೆ ತೋರುವ ಘನವಾದ ಯಕ್ಷಣೀಯ ಜನರಿಗೆ ತೋರುವ ಮಾಯಗಾರಗಾರುಡಿ ಮಂತ್ರಗಾರಗಾರುಡಿ ಧರ್ಮರಾಜನ ಸಾಲು
ಯಂತ್ರಗಳ ಹಾಕುತ್ತಾ ಮಾಯ ಮಂತ್ರ ಮಾಡುತ್ತಾ ಯಂತ್ರಗಳ ಹಾಕುತ್ತಾ ತಂತ್ರದಿಂದ ನೋಟಗಳ ಭ್ರಾಂತರಾಗಿ ಮಾಡುವ ತಂತ್ರದಿಂದ ನೋಟಗಳ ಭ್ರಾಂತರಾಗಿ ಮಾಡುವ ಮಾಯಗಾರಗಾರುಡಿ ಮಂತ್ರಗಾರಗಾರುಡಿ ಹಿಂದೆ ಯಾರು ಕಾಣದ ಮುಂದೆ ಯಾರು ನೋಡದ ಭಲೆ ಶಿಷ್ಯ ಭಲೆ 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 ಶಿಷ್ಯ ಮಾಯಗಾರಗಾರಡಿ ಮಾಯಗಾರಗಾರಡಿ ಮಂತ್ರಗಾರಗಾರಡಿ ಮಾಯಗಾರಗಾರಡಿ ಮಂತ್ರಗಾರಗಾರಡಿ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರಡಿ ರಾಯರೆಲ್ಲ ಮೆಚ್ಚುವಂತ ರಾಜಗಾರಗಾರಡಿ ಮಾಯಗಾರಗಾರಡಿ ಭಲೆ 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 ಶಿಷ್ಯ ಭಲೆ ಶಿಷ್ಯ ಮಕರಂದ, ಈಗ ನನ್ನನ್ನು ಯಾರಾದರೂ ಕೃಷ್ಣನೆಂದು ಗುರುತು ಹಿಡಿಯಬಲ್ಲರೆ? ಕೃಷ್ಣ, ಸದಾ ನಿನ್ನೊಡನಿರುವ ನನಗೆ ನಿನ್ನನ್ನು ಗುರುತು ಹಿಡಿಯುವ ನನಗೆ ಸಾಧ್ಯವಿಲ್ಲ ಕೃಷ್ಣ. ಸರಿ, ಹಾಗಾದರೆ ನನ್ನ ವೇಷವು ಸರಿಯಾಗಿರುವುದಷ್ಟೇ. ಸರಿ, ಕೇಳಬೇಕೆ? ಬೇಕಾದ ವಿಚಿತ್ರ ವೇಷಗಳನ್ನು ಧರಿಸಿ ಗರ್ವಿಷ್ಠರನ್ನು ಕೆಳಗಿಸಿ ಗೇಲಿಗೆ ಹಚ್ಚಿ ಅವಮಾನ ಪಡಿಸುವುದೇ ನಿನ್ನ ಬಾಲ್ಯದಿಂದ ಸ್ವಭಾವವಾಗಿರುವುದಲ್ಲೇ ನಿನ್ನ ಕೇಳಬೇಕೆ? ಸರಿ, ನಿಜವಾದ ಹಾವಾಡಿಗನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳಲಾರನು, ಆ ರೀತಿ ಇರೋದು ಕೃಷ್ಣ. ಸರಿ, ನಿನ್ನ ವೇಷವೂ ಅದೇ ರೀತಿಯಿಂದಿರುವುದು. ಆದರೂ ನೀನು ಬಹಳ ಚತುರನೋ ಮಕರಂದ. ಕೃಷ್ಣ, ಆದರೂ ನಿನ್ನ ಶಿಷ್ಯನಲ್ಲವೇ ನಾನು? ಸರಿ ಸರಿ ಮಕರಂದ, ನೆಪಕ್ಕೆ ಮಾತ್ರ ನೀನು ನನಗೆ ಶಿಷ್ಯನಾದರೂ ಇಂತಹ ಕುಚೇಷ್ಟೆಗಳಲ್ಲಿ ನೀನೇ ನನಗೆ ಗುರುವಾಗಿರುವೆ. ಅದಿರಲಿ, ಪಾಂಡವರ ಆಸ್ಥಾನದಲ್ಲಿ ಹೇಗೆ ನಟನೆ ಮಾಡಬೇಕೆಂಬುದನ್ನು ಬಲ್ಲೆಯಾ? ನಾನೇನು ಬಲ್ಲೆನಪ್ಪ. ಸರಿ, ಇಷ್ಟು ಬೇಗನೆ ಮರೆತು ಬಿಟ್ಟೆ ಏನೋ? ಗುರು ಶಿಷ್ಯರಂತೆ ನಟನೆ ಮಾಡಬೇಕೆಂದು ನಿನಗೆ ನಾನು ಆಗಲೇ ಹೇಳಿರಲಿಲ್ಲವೇ? ಓಹೋ, ಅವುಗಳನ್ನು ಮರೆತೇನೇನು? ಇಷ್ಟರ ಮೇಲೆ ಗುರುವಾಗಿ ಸರಿ, ನಾನು ಗುರು ನೀನು ಶಿಷ್ಯ ಅಲ್ಲವೋ? ನಾನು ಗುರು ನೀನು ಶಿಷ್ಯ, ಅದೇ ಕೃಷ್ಣ. ನಾನು ಗುರು ನೀನು ಶಿಷ್ಯ. ಎಲ್ಲವೋ ಹುಚ್ಚನಂತೆ ಆಡಬೇಡ. ಕೇಳು, ನಾನು ಕೃಷ್ಣನು ಗುರುವು, ನೀನು ಮಕರಂದನು ಶಿಷ್ಯನು. ತಿಳಿಯಿತೆ? ತಿಳಿಯಿತು, ಆಗಲೇ ತಿಳಿಯಿತು. ವಿನೋದಕ್ಕೆ ಹಾಗೆ ಹೇಳಿದನು. ಸರಿ, ಎಲ್ಲಾದರೂ ಅಜಾಗರೂಕತೆಯಿಂದ ನನ್ನನ್ನು ಕೃಷ್ಣ ಎಂದು ಕೂಗಿಬಿಟ್ಟಿಯಪ್ಪ, ಎಚ್ಚರಿಕೆ. ಇಲ್ಲವಪ್ಪ, ಇಲ್ಲ. ಒಂದು ವೇಳೆ ಮಕರಂದನೆಂದು ಕೂಗಿಬಿಟ್ಟರು ನೀನು ಹಾಗೆ ಇರುವೆ. ಇಲ್ಲ ಇಲ್ಲ, ನಾನೆಂದಿಗೂ ಹಾಗೆ ಕೂಗುವುದಿಲ್ಲ. ಒಂದು ವೇಳೆ ಮರೆತು ಕೂಗಿಬಿಟ್ಟಪ್ಪ, ಆಗ ಒಂದು ವೇಳೆ ಹಾಗೆ ನಾನು ಮರೆತು ಕೂಗಿದರೆ ನೀನು ಮಾತನಾಡದೆ ಕಣ್ಸನ್ನೇ ಮಾಡಿದ್ರಾಯ್ತು. ಆಗಬಹುದು. ಒಂದು ವೇಳೆ ನಾನು ಕೃಷ್ಣನೆಂದು ಕೂಗಿದ್ದರು ನೀನು ಹಾಗೆಯೇ ಇರುವೆ ಅಷ್ಟೇ. ಸರಿ, ಇರುವೆ. ಆಗಲೇ ನಾನು ಹೇಳಿಕೊಟ್ಟ ಹಾವಾಡಿಗರ ಭಾಷೆ, ನೃತ್ಯ, ನಟನೆ, ಹಾಡು ಇವೆಲ್ಲವೂ ನಿನಗೆ ಜ್ಞಾಪಕದಲ್ಲಿರುವೆ ಅಷ್ಟೇ. ಮರೆತೇನೇನು ಅವುಗಳನ್ನು? ಮರೆತೇನೆ. ಇಷ್ಟರ ಮೇಲೆ ಗುರುವಾಗಿ ಬಳಿಯಲ್ಲಿ ಇರುವೆಯಲ್ಲ, ಹೇಳಿಕೊಡೋದು. ಆಗಲಿ, ಆದರೂ ನೀನು ಬಹಳ ಎಚ್ಚರದಿಂದಿರಬೇಕು ಮಕರಂದ. ನಾನೇನು ಆಗಿರೋನಪ್ಪ, ಶಿಷ್ಯನೆಂದು ಈ ಎಲ್ಲಾದರೂ ನನ್ನನ್ನು ಹಿಡಿದು ಇಡುಕಿ ಬಿಟ್ಟಿಯ ಮಹಾರಾಯ. ಇಲ್ಲವೋ, ಹುಚ್ಚನಂತೆ ಆಡಬೇಡ. ಅದಿರಲಿ, ನೀನು ನಿನ್ನ ಹೆಸರನ್ನು ಏನೆಂದು ಹೇಳಿಕೊಳ್ಳುವೆ? ಮಕರಂದನೆಂದು ಹೆಸರು ಇಟ್ಟುಕೊಳ್ಳುವೆನು. ಈಗ ಸರಿ ಹೋಯಿತು. ಅಂತೂ ಮನೆ ಮುಳುಗಿಸುವ ಬುದ್ಧಿಯೇ ನಿನ್ನದು. ಅದನ್ನ ಕರೆಕ್ಟ್. ನಾವಿಬ್ಬರು ನಮ್ಮ ವೇಷಗಳನ್ನು ವ್ಯತ್ಯಾಸ ಮಾಡಿಕೊಂಡಂತೆ ನಮ್ಮ ಹೆಸರುಗಳನ್ನು ಬೇರೆಯಾಗಿಟ್ಟುಕೊಳ್ಳಬೇಕೆಂದು ತಿಳಿಯದೇನೋ ನಿನಗೆ? ನಿಜ. ಹಾಗಾದರೆ ಈಗ ನಮ್ಮಿಬ್ಬರಿಗೂ ಬೇರೆ ಬೇರೆ ನಾಮಕರಣ ಮಹೋತ್ಸವ ನಡೆಯಲೇಬೇಕು. ಆಗಲೇ ಕೃಷ್ಣ, ನಿನ್ನ ಹೆಸರು ಕೃಷ್ಣನಿಂದ ಹೆಸರಿಟ್ಟುಕೊಳ್ಳುವೆನು, ನೀನು ಮಕರಂದನ ಹೆಸರಿಟ್ಟುಕೋ. ಸರಿ ಹೋಯ್ತು ಅಷ್ಟೇ. ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲವೆಲ್ಲೋ? ಕೃಷ್ಣ ಮಕರಂದರೆಂಬ ಹೆಸರುಗಳೇ ಈಗ ಕೂಡದೆಂಬುದು ನಿನಗೆ ತಿಳಿಯದೇನೋ? ಹಾಗಾದ್ರೆ ಕೊಡುವ ಹೆಸರೇನು ಕೃಷ್ಣ? ನೀನು ಹೇಳಬಾರದೇನು? ಕೇಳು, ಹೇಳು. ನಾನು ಮಾಧವವರ್ಮನೆಂದು ಹೆಸರಿಟ್ಟುಕೊಳ್ಳುವೆನು.
ನೀನು ಮಕರವರ್ಮನೆಂದು ಹೆಸರಿಟ್ಟುಕೋ, ತಿಳಿಯಿತೆ? ಇನ್ನು ಮುಂದೆ ನಾವು ನಮ್ಮ ಹೊಸ ಹೆಸರುಗಳಿಂದಲೇ ಕರೆಯಬೇಕು. ಕೃಷ್ಣ ಮಕರಂದರೆಂದರೆ ಎಂದು ಕೂಗಲೂ ಕೂಡದು, ಕೂಗಿದರೆ ಮಾತನಾಡಲೂ ಕೂಡದು, ತಿಳಿಯಿತೆ? ತಿಳಿಯಿತು, ಆಗಬಹುದು. ಹಾಗಾದರೆ ನಾನು ನಿನ್ನ ಮುಂದಕ್ಕಿಂತ ನಾನು ನಿನ್ನನ್ನು ಏ ಮಕರವರ್ಮ ಎನ್ನುವೆನು ಕೂಗಬೇಕು, ನೀನು ನನ್ನನ್ನು ಮಾಧವರ್ಮ ಎಂದು ಕೂಗಬೇಕು. ಕಡೆಗೂ ಕುಚೀಶೆಯನ್ನು ಬಿಚ್ಚಿದೆಯಲ್ಲ, ಕೇಳು. ನಾನು ಮಾಧವನು, ಆದ್ದರಿಂದ ನನ್ನ ಹೆಸರು ಮಾಧವ ವರ್ಮ. ನೀನು ಮಕರಂದನು, ಆದ್ದರಿಂದ ನಿನ್ನ ಹೆಸರು ಮಕರವರ್ಮ, ತಿಳಿಯಿತೆ? ತಿಳಿಯಿತು, ಈಗ ತಿಳಿಯಿತು. ವಿನೋದಕ್ಕೆ ಹಾಗೆ ಹೇಳಿದ್ದೇನೆ ಅಷ್ಟೇ. ಸರಿ ಮಕರಂದ. ಏನು ಕೃಷ್ಣ ಹೇಳವೋ? ಮತ್ತೆ ನೋಡಿದೆಯಾ? ಕೃಷ್ಣ ಮಕರಂದನೆಂದ ಕೂಡಲೇ ಕೃಷ್ಣನೆಂದು ಬಿಟ್ಟೆಯಲ್ಲೋ? ಮಾರಿದ ಬಿಟ್ಟ ಕೃಷ್ಣ. ಎಲ್ಲವೋ ಕೃಷ್ಣ ಎನ್ನ ಬೇಡವೋ? ಇಲ್ಲ ಕೃಷ್ಣ. ಮತ್ತೆ ನೋಡಿದೆಯಾ? ಕೃಷ್ಣನೆಂಬ ಶಬ್ದವೇ ನಿನಗೆ ಹೇಳಕೂಡದೆಂದು ತಿಳಿಯದೇನೋ? ಇಲ್ಲ ಕೃಷ್ಣ, ಇಲ್ಲ ಗುರುಗಳೇ, ಕೃಷ್ಣ ಗುರುಗಳೇ ಒಂದು ಇಲ್ಲ, ಇನ್ನು ಬೇಕೆ. ಸರಿ, ಹಾಗಾದರೆ ನೀನು ಇನ್ನು ಮುಂದೆ ನನ್ನನ್ನು ಗುರುಗಳೇ ಎಂದು ಕೂಗಬೇಕು. ನಾನು ಶಿಷ್ಯ ಎಂದರೆ ನೀನು ಮಾತನಾಡಬೇಕು, ತಿಳಿಯಿತೆ? ತಿಳಿಯಿತು, ಆಗಬಹುದು. ಹಾಗಾದರೆ ನಾನು ನಿನ್ನನ್ನು ಕೂಗಬೇಕಾದರೆ ಏ ಮಕರವರ್ಮ ಎನ್ನುವೆನು, ಸರಿ ಅಷ್ಟೇ. ಎಲ್ಲವೋ ನಿನ್ನ ಕುಚೆಯಷ್ಟೇ ಮಿತಿ ಮೀರಿತು. ಇನ್ನು ನಾನು ನಿನ್ನ ಗುರುವಾಗಿ ಕೈಗೆ ಬೆತ್ತವನ್ನು ತೆಗೆದುಕೊಳ್ಳಬೇಕಾಯಿತು. ಇನ್ನು ಮುಂದೆ ನೀನು ನನ್ನನ್ನು ಗುರುಗಳೇ ಎಂದು ಕೂಗಬೇಕು. ನಾನು ಶಿಷ್ಯ ಎಂದರೆ ನೀನು ಮಾತನಾಡಬೇಕು, ತಿಳಿಯಿತೆ? ನೀನಲ್ಲೊಬ್ಬ ಶಿಷ್ಯ ಎಂದರೆ ನಾನು ಮಾತನಾಡಬೇಕು. ಗುರು ಶ್ರೀ ಗುರು
ಭಲೇ ಶಿಷ್ಯ. ನೋಡಿದಿರಾ? ಸರಿ ಸರಿ ಶಿಷ್ಯ, ಇನ್ನಾದರೂ ಕುಚೇಷ್ಟೆಯನ್ನು ಬಿಟ್ಟೆಯಾ? ವಿನೋದಕ್ಕೆ ಮಾತ್ರ ಆಗಿರ್ತಷ್ಟೇ. ಸರಿ ಆಗಲಿ, ಈಗಲೇ ಎಚ್ಚರಿಕೆಯನ್ನು ಹೇಳುತ್ತಿರುವೆನು. ಅಲ್ಲಿ ಬಹಳ ಗಂಭೀರವಾಗಿರಬೇಕು. ವಕ್ರ ಚೇಷ್ಟೆಗಳನ್ನು ಮಾಡಕೂಡದು, ವಿನೋದವಾದ ಮಾತುಗಳನ್ನು ಆಡಕೂಡದು. ನಮ್ಮಿಬ್ಬರ ಗುರುತು ಸ್ವಲ್ಪವೂ ಯಾರಿಗೂ ತಿಳಿಯದಂತೆ ನಟನೆ ಮಾಡಬೇಕು, ಬಲ್ಲೆಯಾ? ಹಾಗೆ ಆಗಲಿ. ಅಲ್ಲ ಗುರುಗಳೇ, ಇಲ್ಲಿ ನಿನ್ನೊಡನೆ ವಿನೋದ ಮಾಡಿದಂತೆ ಅಲ್ಲಿ ಆಡುವನೇನು? ನನಗೇನು ಬುದ್ಧಿ ಇಲ್ಲವೋ? ಸರಿ ಶಿಷ್ಯ, ಹಾಗಾದರೆ ನಡೆ ಹೋಗೋಣ. ಆಗಬಹುದು. ಪರಮಾತ್ಮ ಹರಿಗೆ ಚತುರ್ಬಾಹುಗಳಂತಿರೆ, ಹರಿಗೆ ಚತುರ್ಬಾಹುಗಳಂತಿರೆ, ಸಗಜರೋ ನಾಲ್ವರನಗೆ ಬಲವಿಖ್ಯಾತರೋ. ಪರಮಾತ್ಮ ಸಿರಿಯಂ ಧರೆಯಂ ವಿಜಯಂ ಧಿರಯಂ ತಾವೇನಿದ್ದು ವರಿಸಿಗರಲ್ಕೆ ಪರಮಾತ್ಮ ವಿಧಿ ವಸವಾದು ದೇವಾ ದೇವಾ. ಪರಮಾತ್ಮ ವಿಧಿ ವಸವಾದು ದೇವಾ ದೇವಾ. ಅಂಗತನವೋ ಎನಗೆ ತೋರ್ಪದೋ ಹಾಗಾದ ಪರಮಾತ್ಮ. ಅಂಗತನವೋ ಎನಗೆ ತೋರ್ಪದೋ ಹಾಗಾದ ಹೃದಯದ ವಿಧ ವಿಧ ವಿಧಲೆ ಹೃದಯದ ವಾದಯ ವಿಧ ವಿಧ ವಿಧಲೆ ಆವಿದೆ ವಿಧಿ ಬಸವಾದ ದೇವಾ ದೇವಾ. ಪರಮಾತ್ಮ ಕರುಣಿಸಿ ಕಾಯೋ ಕಮಲಾನಯನೇ, ಕರುಣಿಸಿ ಕಾಯೋ ಕಮಲಾನಯನೇ, ಪಡೆದು ಬರುವನಿಗ ಚಲನಕ್ಕೆ ನಾನು ಬರುವನಿಗ
ಕೃಷ್ಣ ಕೃಷ್ಣ ಪರಮಾತ್ಮ, ಪ್ರಬಲ ಪ್ರತಾಪಶಾಲಿಗಳಾದ ನಾಲ್ವರು ತಮ್ಮಂದಿರು ನನಗೆ ಚತುರ್ಭುಜಗಳಂತೆ ಇದ್ದು ನನಗೆ ಸಹಾಯವನ್ನು ಮಾಡಿದ್ದರಿಂದ ನನಗೆ ಈ ಸಾಮ್ರಾಜ್ಯ ವೈಭವವು ಲಭಿಸಿತು. ಆದರೂ ಸಂತೋಷದಿಂದ ರಾಜ್ಯಭಾರ ಮಾಡಿಕೊಂಡು ಶಾಂತ ಸಿದ್ಧನಾಗಿರುವ ಸುಯೋಗವು ನನಗೆ ಒದಗಲಿಲ್ಲ. ಪರಮಾತ್ಮ, ಏನು ಮಾಡಲಿ? ಶ್ರೀಕೃಷ್ಣ ಪರಮಾತ್ಮನನ್ನು ಪ್ರತ್ಯೇಕ ದೈವವೆಂದು ತಿಳಿದು ನನ್ನನ್ನು ಪ್ರತ್ಯೇಕ ದೈವವೆಂದು ಭಾವಿಸಿ ನನ್ನನ್ನು ತಂದೆಯಂತೆ ತಿಳಿದು ಸ್ವಪ್ನದಲ್ಲಿಯೂ ನಮ್ಮಗಳ ಇಷ್ಟಕ್ಕೆ ಪ್ರತಿಯಾಡದೆ ವಿನಯ ವಿಧೇಯತೆಗಳಿಂದ ವರ್ತಿಸುತ್ತಿದ್ದ ಪರಮ ವಿವೇಕಶಾಲಿಗಳಾದ ಭೀಮಾರ್ಜುನರಿಗೂ ನಮ್ಮಿಬ್ಬರ ವಿಷಯದಲ್ಲಿ ತಿರಸ್ಕಾರ ಭಾವವನ್ನು ತೋರಿ ಹಠವನ್ನು ಹಿಡಿದಿರುವುದು ಎಂತಹ ಗ್ರಹಚಾರ ಫಲವೋ ಪರಮಾತ್ಮ, ಏನು ಮಾಡಲಿ? ಈವರೆಗೆ ನಾರದರು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿಸೇ ಇರಬೇಕು. ಗರುಡ ಗಮನಾದ ಆತನು ಕ್ಷಿಪ್ರದಲ್ಲಿಯೇ ಬಂದು ಕಾಲೋಚಿತ ಶಾಂತಿ ವಿಸ್ತರಣೆಯಿಂದ ನನ್ನನ್ನು ಸಂತೋಷಪಡಿಸಬಾರದೆ? ಪರಮಾತ್ಮ, ಈ ಚಿಂತಾ ಸಮುದ್ರದಲ್ಲಿ ಮುಳುಗಿರುವ ಮನಸ್ಸನ್ನು ಯಾವ ರೀತಿಯಿಂದ ಸಮಾಧಾನ ಪಡಿಸಲಿ? ಶ್ರೀಕೃಷ್ಣ ಪರಮಾತ್ಮನು ಹೇಗಾದರೂ ಈ ಕ್ಲೇಶವನ್ನು ನಿವಾರಣೆ ಮಾಡುವನೆಂಬ ಭರವಸವು ನನ್ನ ಮನಸ್ಸಿಗೆ ದೃಢವಾಗಿರುವುದು. ಪರಮಾತ್ಮ, ಅನುಜರ ಆಟದಿಂದ ಉಂಟಾಗಿರುವ ವ್ಯಸನವು ಮನಸ್ಸಿನಿಂದ ದೂರವಾಗಲೇ ಇಲ್ಲವಲ್ಲ? ಪರಮಾತ್ಮ, ಏನು ಮಾಡಲಿ? ಅದೇವ ಲಾಲಿಸಿ ಕೇಳೈ ಅಗ್ರಜ ಪೇಳುವೆ ನರ್ಮಾವ ಲಾಲಿಸಿ ಕೇಳೈ ಅಗ್ರಜ. ಅಣ್ಣ ಧರ್ಮನಂದನ, ಅದೇವ ಹೇಳೋ ನಾವು. ಯಾರೋ ಬಂದಿಹಾರು ಸಾರಿ ಪೇಳುವಾರು. ಅಣ್ಣ ಧರ್ಮನಂದನ, ಯಾರೋ ಬಂದಿಹಾರು ಸಾರಿ ಪೇಳುವಾರು. ಬೋರನರು ಹೂವಾರು ಸರಿ ಕೇಳುವಾರು ಸರಿ ಕೇಳುವಾರು. ಲಲಿಸಿ ಪೆಲೈ ಅಗ್ರಜ ಪೇಳುವೆ ಪರ್ಮಾವ ಲಲಿಸಿ ಕೇಳೈ ಅಗ್ರಜ. ಅಣ್ಣ ಧರ್ಮನಂದನ, ಅಮ್ಮ ಸಮ್ಮತಿ ಸಮ್ಮತಿ ಇಂದಾಲೆ ಅಮ್ಮ ಸಮ್ಮತಿ ಸಮ್ಮತಿ ಇಂದಾಲೆ ನೆಮ್ಮದಿಯಿಂದ ನಾವು ಗಮ್ಮ ನಾಡಿಸುವುದು ಲಲಿಸಿ ಪೆಳೈ ಅಗ್ರಜ ಪೇಳುವೆ ಧರ್ಮವ ಲಲಿಸಿ ಪೆಳೈ ಅಗ್ರಜ. ಅಣ್ಣ, ಯಾರೋ ಮಾಧವರವನೆಂಬ ಲೋಕ ವಿಖ್ಯಾತ ಯಕ್ಷಿಣಿ ವಿದ್ಯಾ ವಿಭೀಕ್ಷಣನಂತೆ ನಮ್ಮ ಆಸ್ಥಾನದಲ್ಲಿ ತನ್ನ ವಿಚಿತ್ರ ವಿದ್ಯಾ ಪ್ರದರ್ಶನ ಮಾಡಲು ತನ್ನ ಆಜ್ಞೆ ಅಪೇಕ್ಷೆಗಾಗಿ ಕಾದಿರುವರು. ಏನು ಯಕ್ಷಣಿಯ ವಿದ್ಯಾ ವಿಭೀಕ್ಷಣನೆ? ಹೌದು ಗರುಡಿಗರು. ಮಾಧವನಿಂದೊಡನೆ ನಮ್ಮ ಶ್ರೀಕೃಷ್ಣ ಪರಮಾತ್ಮನೇ ಬಂದನೆಂದು ನಾನು ಸಂತೋಷಪಟ್ಟೆನು. ಆದರೂ ಚಿಂತಾವಶವಾಗಿರುವ ಈ ಮನಸ್ಸಿಗೆ ತಾತ್ಕಾಲಿಕವಾಗಿ ಶಾಂತಿಯನ್ನುಂಟು ಮಾಡಲು ಇದೇ ಒಂದು ಸೌಕರ್ಯ ಒದಗಿದಂತಾಯಿತು. ಆಗಲಿ, ಅವನನ್ನು ಬರಮಾಡು, ನಕುಲನನ್ನು ಕರೆ, ಭೀಮಾರ್ಜುನರನ್ನು ಬರಮಾಡು, ಪಾಂಚಾಲಿ ಮೊದಲಾದ ಶ್ರೀ ಸಮೂಹವನ್ನು ಕರಗರಿಸಿ ವಿನೋದವನ್ನು ನೋಡಲು ಆ ಪಾರ್ಶ್ವದಲ್ಲಿ ಕುಳ್ಳಿರಿಸು. ಸ್ವಲ್ಪ ಹೊತ್ತನ್ನಾದರೂ ವಿನೋದದಿಂದ ಆಟವನ್ನಾಡಿಸಿ ಕಾಲ ಕಳೆಯೋಣ. ಇದರಿಂದ ಭೀಮಾರ್ಜುನರ ಮನಸ್ಸಿಗೂ ಶಾಂತಿ ಉಂಟಾಗಬಹುದು. ಅದಾಜ್ಞೆ. ಭೀಮಸೇನ, ಭೀಮಾರ್ಜುನ, ವತ್ಸ ಭೀಮಸೇನ,
ಪಾರ್ಥ, ಯಾರ ಲೋಕವಿಖ್ಯಾತ ಯಕ್ಷಿಣಿಯ ವಿಭೀಷಣನಂತೆ ನಮ್ಮ ಆಶ್ರಯವನ್ನು ಬಯಸಿ ಬಂದಿರುವನಂತೆ ಅವನಿಂದ ಆಟವನ್ನಾಡಿಸಿ ನೋಡೋಣವೆಂದು ನಿಮ್ಮನ್ನು ಬರಮಾಡಿದೆನು. ಆಗಬಹುದು, ಸಂತೋಷ. ಆಗಲಿ. ರಾಯರೆಲ್ಲ ಮೆಚ್ಚುವಂತ ರಾಜಕಾರಗಾರಡಿ ಮಾಯಗಾರಗಾರಡಿ ಮದವಾಗಾರಡಿ ಮಾಯಗಾರಗಾರಡಿ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಕನಸಿನಲ್ಲಿ ಕಾಣದ ಕನಸಿನಲ್ಲಿ ಕಾಣದ ಮನಸ್ಸಿನಲ್ಲಿ ತೋರದ ಘನವಾದ ಯಕ್ಷಣೀಯ ಘನವಾದ ಯಕ್ಷಣೀಯ ಜನರಿಗೆ ತೋರುವ ಮಾಧವಗಾರಡಿ ಮಾಯಗಾರಡಿ ಸರ್ಪರಾಜನ ಕರೆಕಡೆ ದಾಡಿಪ ಘೋರ ಸರ್ಪರಾಜನ ಘೋರ ಸರ್ಪರಾಜನ ಕರೆಕಡೆ ದಾಡಿಪ ಘೋರ ಸರ್ಪರಾಜನ ಎಚ್ಚರಿಯ ಬೀರುವಂತಗಾರುಡಿ ಮಯಗರ 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 ಅರುಡಿ ಗಾರುಡಿ ಮಾಧವಗಾರುಡಿ ಮಾಯಗಾರಗಾರುಡಿ ಮಾಯಗಾರಗಾರುಡಿ ಮಾಧವಗಾರುಡಿ ಮಾಯಗಾರಗಾರುಡಿ. ರಾಜಾದಿರಾಜ ಭಾರತ ಚಕ್ರವರ್ತಿ ಸಾರ್ವಭೌಮ ಧರ್ಮರಾಜ ಮಹಾರಾಜಗೂ ಜೈ ಬರಾಕ್ ಜೈ ಬರಾಕ್. ಪ್ರಚಂಡ ದೋರ್ದಂಡ ಬಲಪಂಡಿತ ರಣಪಂಡಿತ ಭೀಮಸೇನ ಮಹಾರಾಜಕೋ ಭಲೆ ಶಿಷ್ಯ ಭಲೆ. ಪ್ರಬಲ ಪರಾಕ್ರಮ ಪಾಕಶಾಸನ ತನು ಸಂಜಾತ ಧರ್ಮರಾಜ ಮಹಾರಾಜಗೂ ಜೈ ಬರಾಕ್ ಜೈ ಬರಾಕ್. ನೀತಿ ವಿಚಾರದ ನಕ್ಷತ್ರ ರಾಜ ತೇಜ ನಕುಲ ಮಹಾರಾಜಕೋ ಸಕಲ ಶಾಸ್ತ್ರ ಪ್ರಜ್ಞ ಸರ್ಪಾವಿರಂಜನ ಪ್ರಜ್ಞ ಸಹದೇವ ಮಹಾರಾಜಗೂ ಜೈ ಬರಾಕ್ ಜೈ ಬರಾಕ್. ನಾರಾಯಣ ನಾರಾಯಣ ದೇವ ದೇವ ನಾರಾಯಣ ಸಂದಾಮ ಪರಮ ನಾರಾಯಣ ನಿನ್ನ ಲೀಲೆ ಮೊಗಳ ತರವೇ ನಾರಾಯಣ ನಿನ್ನ ಲೀಲೆ ಮೊಗಳ ತರವೇ ಭಕ್ತ ಪಾರಿಜಾತನೇ ದೇವ ದೇವ ನಾರಾಯಣ ಪರಂದಾಮ ಪರಮ ನಾರಾಯಣ ಸಕಲ ಗುಣ ಸಂಸಾರಕ ಅಖಿಲ ಧನುಜ ಸಂಹಾರಕ ನಾರಾಯಣ ಸಕಲ ಗುಣ ಸಂಸಾರಕ ಅಖಿಲ ಧನುಜ ಸಂಹಾರಕ ಎಲ್ಲಿ ಎಂದು ಅವತರಿಸಿದೆ ನಾರಾಯಣ ಎಲ್ಲಿ ಎಂದು ಅವತರಿಸಿದೆ ಯಾವ ನಟನೆ ಕೈವೆ ದೇವ
ಪೂಜೆಗೆ ನಮಸ್ಕರಿಸಿ. ಧರ್ಮಪುತ್ರ ಪೂಜ್ಯರೇ. ದೊಡ್ಡ ಮನೋರಥನಾಗುವೆ. ಓಹೋ, ಇವರು ಯಾರು? ಪೂಜ್ಯರೇ, ಇವರು ಲೋಕವಿಖ್ಯಾತ ಯಕ್ಷಣಿಯ ಗಾಡಿಗರಂತೆ. ಇವರಿಂದ ಆಟವನ್ನು ಆಡಿಸಲು ಏರ್ಪಡಿಸಿದನು. ಈ ಸಮಯಕ್ಕೆ ತಾವು ಬಂದು ಶುಭಾಶಯವನ್ನು ಹೇಳಿದ್ದರಿಂದ ಬಹಳ ಸಂತೋಷವಾಯಿತು ಪೂಜ್ಯರೇ. ನಾರಾಯಣ ನಾರಾಯಣ. ಎಲೆ ಗಾಡಿಗರೇ, ನಾನು ಒಳ್ಳೆ ವಿನೋದ ಸಮಯಕ್ಕೆ ಬಂದಂತಾಯ್ತು. ಬಹಳ ಸಂತೋಷ. ನಡಿ, ಆಟವೂ ನಡಿ. ಎಲೆ ಗಾಡಿಗರೇ, ನಿಮ್ಮ ದೇಶವ್ಯಾವುದು? ಸ್ವಾಮಿ, ನಮ್ಮದು ಕಾಮರೂಪ ದೇಶ ಸ್ವಾಮಿ. ನಾರಾಯಣ ನಾರಾಯಣ. ಹೌದೌದು, ಕಾಮರೂಪದಂತೆ ಕಾಣುವುದು. ನಾರಾಯಣ ನಾರಾಯಣ. ಸ್ವಾಮಿ ಸ್ವಾಮಿ, ನಮ್ಮ ಗುರುಗಳೆಂದರೆ ಸಾಮಾನ್ಯದವರಲ್ಲ. ನಿಜ ನಿಜ, ನಾನು ಈ ತರ ಆಟಗಳನ್ನು ಅನೇಕ ಸಾರಿ ನೋಡಿರುವಂತೆ ಕಾಣುವುದು. ನಾರಾಯಣ ಇವನು ಅಂತ ಚತುರನೇ. ನಾರಾಯಣ ನಾರಾಯಣ. ಆ ವಿಷಯವನ್ನು ಎಷ್ಟೆಂದು ಹೇಳಿದರೂ ತಿಳಿದು ಅನೇಕ ಅಮೋಘ ಕೃತ್ಯಗಳನ್ನು ಸಹ ಮಾಡಿ ತೋರಿಸಬಲ್ಲರು. ನಾರಾಯಣ ನಾರಾಯಣ. ಲಾಲಿಸು ರಾಜ ಲಲಾಮ, ನಮ್ಮ ಪಾಲಿಸುವುದು ಘನ ಮಹಿಮಾ. ಮಹಾಪ್ರಭು ಗಾಡಿಗರೇ, ಹೇಳು ನಾನು. ನಾರಾಯಣ. ರಾಜ ಲಲಾಮ, ನಮ್ಮ ಪಾಲಿಸುವುದು ಘನ ಮಹಿಮಾ. ಭೂತಳದೊಳು ನರನಾದರನೇ ಕರ. ಮಹಾಪ್ರಭು ಗಾಡಿಗರೇ, ಹೇಳು ನಾನು. ಭೂತಳದೊಳು ನರನಾದರನೇ ಕರ. ಕೌತುಕ ಪಡಿಸುತ್ತೆ ಬಹುವಿದ್ಯೆಯಿಂದ. ಕೌತುಕ ಪಡಿಸುತ್ತೆ ಬಹುವಿದ್ಯೆಯಿಂದ. ಲಾಲಿಸು ರಾಜ ಲಲಾಮ, ನಮ್ಮ ಪಾಲಿಸುವುದು ಘನ ಮಹಿಮಾ. ಖ್ಯಾತಿಯನಾದಿಸುತ್ತಿಲ್ಲಿಗೆ ಬರಲಿ ಹೇ. ಖ್ಯಾತಿಯನಾದಿಸುತ್ತಿಲ್ಲಿಗೆ ಬಂದಿ ಶ್ರೀಧರದೊಳು ನವನೀತ ಪತಿಲಕ. ಶ್ರೀಧರದೊಳು ನವನೀತ ಪತಿಲಕ. ಲಾಲಿಸು ರಾಜ ಲಲಾಮ, ನಮ್ಮ ಪಾಲಿಸುವುದು ಘನ ಮಹಿಮಾ. ಶಿಷ್ಯ ಪರತರ ಮಾಯಾ ಮೋಹನ ರಚನಾ. ಪರತರ ಮಾಯಾ ಮೋಹನ ರಚನಾ. ಪರಿಣತರೆನಿಸಿ ಹವನಿತ ಪತಿಲಕ. ಪರಿಣತರೆನಿಸಿ ಹವನಿತ ಪತಿಲಕ. ಪಾಲಿಸು ರಾಜ ಲಲಾಮ, ನಮ್ಮ ಪಾಲಿಸುವುದು ಘನ ಮಹಿಮಾ. ನಿರುಪಮ ಗಾಯನ ನರ್ತನ ನದನ. ಮಹಾಪ್ರಭು ಮುರಳಿ ವಾದನ ವಾಂಚಿತ ಕದನ. ಮುರಳಿ ವಾದನ ವಾಂಚಿತ ಕದನ. ಲಾಲಿಸು ರಾಜ ಲಲಾಮ, ನಮ್ಮ ಪಾಲಿಸುವುದು ಘನ ಮಹಿಮಾ. ನಮ್ಮ ಪಾಲಿಸುವುದು ಘನ ಮಹಿಮಾ. ನಮ್ಮ ಪಾಲಿಸುವುದು ಘನ ಮಹಿಮಾ. ಮಹಾಪ್ರಭು, ನಾವು ಅನೇಕ ರಾಜಸ್ಥಾನಗಳಲ್ಲಿ ನಮ್ಮ ವಿದ್ಯಾ ಪ್ರದರ್ಶನಗಳನ್ನು ಮಾಡಿ ಅನೇಕ ಬಹುಮಾನಗಳನ್ನು ಪಡೆದಿರುವು ಮಹಾಸ್ವಾಮಿ. ಹೇಳುವರಾಗಿ ಗಾಡಿಗರೇ. ಸ್ವಾಮಿ, ಈ ಮಹಾನುಭಾವನ
ವಿದ್ಯೆ ಶಕ್ತಿ ಚಾತುರ್ಯಗಳನ್ನು ಅಷ್ಟಿಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ. ಈ ಪುಣ್ಯ ಪುರುಷನ ದರ್ಶನ ಮಾಡಿದರೆ ನಿಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವ ಸ್ವಾಮಿ. ಭಲೇ ಶಿಷ್ಯ. ಈ ದುರಹಂಕಾರಿಯ ಹೊರಟೆಯನ್ನು ತಾವು ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮೆಚ್ಚುಗೆಯನ್ನು ಕೊಟ್ಟಿದ್ದಕ್ಕೆ ಇವನಾಗಲೇ ಮಿತಿ ಮೀರಿ ಆಡಲಾರಂಭಿಸಿದನು. ಏನಂದೆಯೋ ಈ ಪುಣ್ಯ ಪುರುಷರ ದರ್ಶನ ಮಾಡಿದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗುವುದು. ಅಷ್ಟ ಲೋಕ ವಿಶ್ರುತ ಪರಾಕ್ರಮಿಗಳಾದ ಭೀಮಾರ್ಜುನರ ಎದುರಿನಲ್ಲಿ ಒಬ್ಬ ಬಡ ಹಾವಳಿಗಳು ಎಷ್ಟೊಂದು ಹಕ್ಕು ನಿಲ್ಲಿತು. ಸ್ವಾಮಿ ಕ್ಷಮಿಸಬೇಕು, ಸ್ವಾಮಿ ಕ್ಷಮಿಸಬೇಕು. ಈತನು ಸಾಮಾನ್ಯವಾಗಿ ಈತನ ವಿದ್ಯಾ ಗಾನ ಚಾತುರ್ಯಗಳನ್ನು ಅಷ್ಟಿಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ. ಮೈಕು ಕಿತಾಕೊಂಡ್ಬಿಟ್ರು ಗುರುಳೆ ಅಡೆ ಮಾತಾಡ್ತಾರೆ. ನಿಜ ನಿಜ, ಈತನಲ್ಲಿರುವ ಸರ್ಪವೂ ಸಹ ಆದಿಶೇಷನ ಅವತಾರವಾಗಿಯೇ ಇರುವುದು. ನಾರಾಯಣ ನಾರಾಯಣ. ಆತ್ಮ ಪ್ರಶಂಸವೋ ಪುರಾಣ ಕಥನವೂ ಬೇಡ. ನಿಮಗೆ ಯಾವ ಯಾವ ವಿದ್ಯೆಗಳು ಬರುವೋ ಅವುಗಳನ್ನು ಹೇಳಿ, ಆ ನಂತರ ಆಡಬೇಕಾದ ಆಟಗಳನ್ನು ಹೇಳುವವು. ಶಿಷ್ಯ ಹೇಳು, ಪ್ರಭುಗಳಿಗೆ ಎಲ್ಲವನ್ನು ವಿವರವಾಗಿ ತಿಳಿಸು. ಎಲ್ಲ ವಿವರಗಳು ಬಿಡ ನಂಗೆ ಹೇಳು ಶಿಷ್ಯ ಹೇಳು. ಈ ನಮ್ಮ ಗುರುಗಳು ಮುರಳಿ ವಾದ್ಯದಲ್ಲಿ ಅದ್ವಿತೀಯನು, ಗಾನ ವಿದ್ಯೆಯಲ್ಲಿ ನಿಪುಣನು, ನಾಟ್ಯ ವಿದ್ಯೆಯಲ್ಲಿ ನಿಪುಣನು, ಅಭಿನಯ ಕಲಾವಿದನು, ಚಿತ್ರ ವಿಚಿತ್ರ ವೇಷಗಳನ್ನು ಧರಿಸಿ ಗರ್ವಿಷ್ಠನ್ನು ಕೆಣಗಿಸಿ ಗೇಲಿಗೆ ಹಚ್ಚಿ ಸ್ವಾಭಾವಿಕವಾಗಿ ಅವಮಾನ ಪಡಿಸುವುದೇ ಈ ನಮ್ಮ ಗುರುಗಳ ಸ್ವಭಾವದಲ್ಲಿ ಇರುವುದಲ್ಲಿ ಈತನಿಗೆ ಕಾಳಿ, ಕರಾಳಿ, ಅಗ್ನಿಸ್ತಮನ, ಜಲಸ್ತಮನ, ಆಕಾಶಗಮನ, ವಾಯುಗಮನ, ಸುರಮೋಹನ, ನವಮೋಹನ, ಪಕ್ಷಿಮೋಹನ, ಶಶಿಮೋಹನ, ಸರ್ವಮೋಹನ ಮೊದಲಾದ ಅಸಂಖ್ಯಾತ ವಿದ್ಯೆ. ಇಷ್ಟು ಮಾತ್ರವೇ ಅಲ್ಲ, ಕಾಳಿ, ಕರಾಳಿ, ಕಾಳಿ, ಕರಾಳಿ, ಮಾಲಿನಿ, ಶಾಲಿನಿ, ಶೂಲಿನಿ, ಡಾಕಿನಿ, ಭೈರವಿ, ಬಾಲ, ಬಂಗಾಳ, ಚಂಡಿ, ಚಾಮುಂಡಿ ಮೊದಲಾದ ಅಸಂಖ್ಯಾತ ವಿದ್ಯೆಗಳು ಬರುವುದು ಈತನ ವಶವಾಗಿರುವುದು. ಇಷ್ಟು ಮಾತ್ರವೇ ಅಲ್ಲ, ಈತನು ಖಗೋಳ, ಭೂಗೋಳ, ಸಂಕಲನ ತತ್ವಗಳನ್ನು ಬಲ್ಲವನು, ರಾಜತಂತ್ರ ನಿಪುಣನು, ದುಷ್ಟ ಶಿಕ್ಷಕರನ್ನು, ಶಿಷ್ಟ ರಕ್ಷಕರನ್ನು, ದುರಂಧರನು ಸ್ವಾಮಿ. ನಾರಾಯಣ ನಾರಾಯಣ. ಮಹಾನುಭಾವ ಮಹಾನುಭಾವ. ನಾರಾಯಣ ನಾರಾಯಣ. ಛೀ ಭ್ರಷ್ಟ, ಏನಂದೆ? ದುಷ್ಟ ಶಿಕ್ಷಕನಂತೆ, ಶಿಷ್ಟ ರಕ್ಷಕರಂತೆ ಈ ಹೋರಾಡಿಗನು ಅಯೋಗ್ಯ ಶರಣಾಗತ ಕಲ್ಪಗಳಾದ ಈ ಪಾಂಡವರ ಮುಂದೆ ಈ ಹೋರಾಡಿಗ ತಿರುಗಳನ್ನು ಶಿಷ್ಟ ರಕ್ಷಕ ದುರಂಧರನೆಂದು ಬಗಳುತ್ತಿರುವೆ. ಅಯೋಗ್ಯ, ಸಾಕು ನಿಲ್ಲಿಸಲಿನ ಕಥೆಯನ್ನು. ಎಲ್ಲವೋ ಶಿಷ್ಯ, ಸಾಕು ಸುಮ್ಮನಿರು. ಆ ಬಡ ಬ್ರಾಹ್ಮಣರ ಮುಂದೆ, ಬಡ ಮುನಿಗಳ ಮುಂದೆ, ಸ್ತ್ರೀಯರ ಮುಂದೆ ಹೊಗಳಿದಂತೆ ಹೊಗಳುವೆಯಲ್ಲೋ, ಈ ಮಹಾನುಭಾವರ ಮುಂದೆ ಹೊಗಳುವೆಯಲ್ಲೋ, ಅವರು ಅದನ್ನು ನಂಬುವರೇ? ಸಾಕು, ಅವರಿಗೆ ಕೆಲವು ನಮ್ಮ ವಿನೋದವಾದ ಆಟಗಳನ್ನು ಆಡಿಸೋಣ. ಅದರಿಂದ ನಮ್ಮ ಶಕ್ತಿಯು ಅವರಿಗೆ ವ್ಯಕ್ತವಾಗುವುದು. ನೀನು ಹೊಗಳುವುದೇನು? ಪಾರ್ಥ ಮಹಾರಾಜ, ಈ ನಮ್ಮ ಶಿಷ್ಯ ಪಾಮರನು ಅರಿಯದೇ ಮಾಡಿದ ಅಪರಾಧವನ್ನು ಮನ್ನಿಸಬೇಕು, ಕ್ಷಮಿಸಬೇಕು. ತಾವು ಲೋಕವಿಖ್ಯಾತ ಗಾನ ನಾಟ್ಯ ಕಲೆಗಳಲ್ಲಿ ಲೋಕವಿಖ್ಯಾತ ನೈಪುಣ್ಯವನ್ನು ಪಡೆದಿರುವ ನಾಟ್ಯಾಚಾರ್ಯರು ಇವರೆಲ್ಲವೇ ಹೆಣ್ಣಾಗಿ ಹುಟ್ಟಿ ಉತ್ತರಿಗೆ ಸೀರೆಯನ್ನು ಹುಟ್ಟು ಗಾನ ನಾಟ್ಯವನ್ನು ಕಲಿಸುತ್ತಿದ್ದವರು. ಎಲ್ಲವೋ ಸುಮ್ಮನಿರೋ, ಕೂಗಬೇಡ. ಹಾಗೆಂದು ಹೇಳಿದ ಅಷ್ಟೇ ಗುರುಗಳೇ. ಅಲ್ಲದೆ ಮೈಕಿಲ್ಲ ಅಲ್ಲಿ. ಅಲ್ಲದೆ ತಾವು ಇಂದ್ರಲೋಕದ ರಂಭಾ ಊರ್ವಶಿಯರ ಗಾನ ನಾಟ್ಯಗಳನ್ನು ಕೇಳಿ ಆನಂದಪಟ್ಟವರು. ವೇಷಭೂಷಣ ಚತುರೆಯಾದ ಅಪ್ಸರೆಯರ ಗಾನ ನಾಟ್ಯಾಭಿನಯಗಳನ್ನು ನೋಡಿ ಆನಂದಪಟ್ಟವರು. ತಮ್ಮ ಎದುರಿನಲ್ಲಿ ನಮ್ಮ ಕಲಾ ಕೌಶಲ್ಯವನ್ನು ಪ್ರದರ್ಶಿಸಬೇಕೆಂದು ಬಹು ಕುತೂಹಲದಿಂದ ಬಂದಿರುವೆವು. ಆಜ್ಞೆಯನ್ನು ಕೋಪಿಸಿಕೊಳ್ಳದೆ ಆಜ್ಞೆಯನ್ನು ದಯಪಾಲಿಸಬೇಕು ಮಹಾಸ್ವಾಮಿ. ಹಣ್ಣು ಭೀಮಸೇನ,
ಯಾವ ಆಟವನ್ನು ಆಡಿಸೋಣ? ಆಡಿಸೋಣವೇ ಅಥವಾ ನರ್ತನ ಮಾಡಿಸೋಣವೇ? ನಿನಗೆ ಯಾವಾಗಲೂ ಎಳ್ಳು ವಿದ್ಯೆ ಒಳಗ ಭಾಗನಾಟ್ಯಗಳೇ ಸಾಹಸ ಪ್ರದರ್ಶಕವಾದ ಆಟವನ್ನು ಆಡಿಸಿದರೆ ನೋಡಲು ನನಗೆ ಅಭಿಲಾಷೆ ಉಂಟು. ವತ್ಸ ಭೀಮಸೇನ, ಪಾರ್ಥ, ನಿಮ್ಮ ನಿಮ್ಮ ಅಭಿಲಾಷೆಗಳಂತೆ ಆಟಗಳನ್ನು ಒಂದೊಂದಾಗಿ ಆಡಿಸೋಣ. ಮೊದಲು ಪೂಜ್ಯರಾದ ನಾರದರು ಯಾವ ಆಟವನ್ನು ಅಪೇಕ್ಷಿಸುವರು ಅದನ್ನು ಆಡಿಸುವುದು ಉತ್ತಮವೆಂದು ನನಗೆ ತೋರುವುದು. ನಿಮ್ಮ ಅಭಿಮತವೇನು? ಸಂತೋಷ. ಅಣ್ಣನು ಸಮಂಜಸವಾಗಿ ಹೇಳಿದರು. ಅದರಂತೆ ತಮ್ಮ ಅಭಿಲಾಷೆಯನ್ನು ಒಪ್ಪಣೆಗೊಳಿಸಬೇಕು. ನಾರಾಯಣ ನಾರಾಯಣ. ಭೀಮಸೇನ, ಪಾರ್ಥ, ಇವನು ವೇಷಭೂಷಣದಲ್ಲಿ ಮಹಾವಿಪಣನೆಂದು ಹೇಳಿದನಲ್ಲವೇ? ಆದುದರಿಂದ ಈತನು ಇವಾಗ ನಮ್ಮ ಶ್ರೀಕೃಷ್ಣ ಪರಮಾತ್ಮನಂತೆ ವೇಷವನ್ನು ಧರಿಸಿ ಕೊಳಲನ್ನು ನುಡಿಸುತ್ತಾ ನಾಟ್ಯವಾಡುವುದನ್ನು ನೋಡಬೇಕೆಂದು ನನ್ನ ಅಭಿಲಾಷೆಯಾಗಿರುವುದು. ನಾರಾಯಣ ನಾರಾಯಣ. ಆಹ್ಕ ಪೂಜ್ಯರೇ, ಎಂತಹ ಆಟವನ್ನು ಅಪೇಕ್ಷಿಸಿದಿರಿ? ಎಲೆ ಗಾರ್ಡಿಗರೇ, ನಾರದರ ಅಭಿಮತದಂತೆ ನೀನು ಶ್ರೀಕೃಷ್ಣ ಪರಮಾತ್ಮನ ವೇಷವನ್ನು ಧರಿಸಿ ಇಲ್ಲಿ ನಾಟ್ಯ ಮಾಡಬಲ್ಲೆಯ? ಅಪ್ಪಣೆ ಮಹಾಪ್ರಭು, ಮಾಡುವೆವು. ಶಿಷ್ಯ ಮಕರವರ್ಮ, ಇವುಗಳೆಲ್ಲ ವಿಚಾರವನ್ನು, ನಮ್ಮ ಪಂಥದ ವಿಚಾರವನ್ನು ಎಲ್ಲವನ್ನು ಪ್ರಭುಗಳಿಗೆ ವಿವರವಾಗಿ ತಿಳಿಸು. ಆಗಬಹುದು ಆಗಬಹುದು ಗುರುಳೆ. ಗುರುಳೆ, ನೀವು ವೇಷಭೂಷಿತರಾಗಿ ಬನ್ನಿ. ನಾನು ಎಲ್ಲ ರಾಜಾದಿ ರಾಜ ನಮ್ಮ ಪಾಲಿಸು ಬಾಲವಿ ಬಕಾರ ತೇಜ. ನಿದ್ದೆ ಮಾತ್ರ ನಡೆಸಿದೆ. ರಾಜಾದಿ ರಾಜ ನಮ್ಮ ಪಾಲಿಸು ಬಾಲವಿ ಬಕಾರ ತೇಜ. ಲಾಲು ರಾಜ ನಮ್ಮ ಪಾಲಿಸು ಬಾಲವಿ ಬಕಾರ ತೇಜ. ಇತನೆ ನಮ್ಮಯ ಗುರುವ, ಇತನೆ ನಮ್ಮಯ ಗುರುವ, ಜಗದ್ವಿತನ ದರ್ಶನ ಪಾತಕ ಹಲವೋ ಲಾಲಿಸ ರಾಜ ಲಾಲಿಸ ನೀ ಲಾಲಿಸ ರಾಜಾದಿ ರಾಜ ನಮ್ಮ ಪಾಲಿಸ ಬಾಲೈ ಬಕಾರ ತೇಜ. ನೀತಿ ರೀತಿಗಳೆಲ್ಲ ಬಲ್ಲ, ನೀತಿ ರೀತಿಗಳೆಲ್ಲ ಬಲ್ಲ, ಪ್ರತಿ ಮಾತನಾಡುವರನ್ನು ಲಕ್ಷಿಸನಲ್ಲ. ಲಾಲಿಸ ರಾಜ ಲಾಲಿಸ ನೀ ಲಾಲಿಸ ರಾಜಾದಿ ರಾಜ ನಮ್ಮ ಪಾಲಿಸು ಬಾಲಾವಿ ಬಾಕಾರ ತೇಜ. ಸ್ವತರ ಪಾಲಿಸಬಲ್ಲ, ಸ್ವತರ ಪಾಲಿಸಬಲ್ಲ, ನೀತಿ ಮೀರುವ ಬದುಕನ್ನು ಕಂಡು ಕಾಡು ಕೋಟಿಗಳಂತೆ ಕುಳಿತಲು ಬಲ್ಲ. ಲಾಲಿಸ ನೀ ಲಾಲಿಸ ಲಾಲಿಸ ರಾಜಾದಿ ರಾಜ ನಮ್ಮ ಪಾಲಿಸು ಬಾಲವಿ ಬಾಕಾರ ತೇಜ. ರಕ್ಷಣೆ ಶಕ್ತಿಗಳೆಲ್ಲ, ರಕ್ಷಣೆ ಶಕ್ತಿಗಳೆಲ್ಲ ದಕ್ಷಿಣ ಬಂದರು ಪೈಲ್ವನ್ನು ಎಲ್ಲ. ಲಾಲಿಸ ನೀ ಲಾಲಿಸ ನೀ ಲಾಲಿಸ ರಾಜಾದಿ ರಾಜ ನಮ್ಮ ಪಾಲಿಸು ಬಾಲಾವಿ ಬಾಕಾರ ತೇಜ. ಪಾಲಿಸು ಬಾಲಾವಿ ಬಾಕಾರ ತೇಜ. ಲಕ್ಷ್ಮೀದೇವಿ ಮಲ್ಪವನ್ನಲ್ಲ, ಲಕ್ಷ್ಮೀದೇವಿ ಮಲ್ಪವನ್ನಲ್ಲ, ದುಷ್ಟ ಶಿಕ್ಷಕ ನಿತ್ತಮ್ಮ ರಕ್ಷಿತ ನಮ್ಮ ಅಕ್ಷಗೋಚರನಾದ ಲಕ್ಷ್ಮೀಶನೇ ನಿಜ. ಲಾಲಿಸ ರಾಜ ಲಾಲಿಸ ನೀ ಲಾಲಿಸ ರಾಜಾದಿ ರಾಜ ನಮ್ಮ ಪಾಲಿಸು ಬಾಲಾವಿ ಬಾಕಾರ ತೇಜ. ಪಾಲಿಸು ಬಾಲಾವಿ ಬಾಕಾರ ತೇಜ. ಪಾಲಿಸು ಬಾಲಾವಿ ಬಾಕಾರ ತೇಜ. ಮಹಾಪ್ರಭು, ಈತನಿಗೆ ಭಾರತ ವಿದ್ಯೆ ಇಲ್ಲ. ಈತನು ಸರ್ವಜ್ಞನು, ಸಾಕ್ಷಾತ್ ಲಕ್ಷ್ಮೀಶನು. ಅಯ್ಯಾಕ್ಯರ ಬಾಯಿಗೆ ಅಡ್ಡಿಯೇ ಇಲ್ಲವೇ? ಈ ತಿರುಕರನ್ನು ಹೊಗಳುತ್ತಿರುವನಲ್ಲ, ಅವನು ಸರ್ವಜ್ಞನಂತೆ, ಸಾಕ್ಷಾತ್ ಲಕ್ಷ್ಮೀಶನಂತೆ. ಭೀಮಸೇನ, ಆ ಹುಚ್ಚನು ಹೇಗೆ ಬೇಕಾದರೂ ಹರಟಿಕೊಳ್ಳಲಿ, ಸುಮ್ಮನೆ
ಇಲ್ಲವೋ ಕಾರುಡಿಗ, ಗುರುಗಳೇ, ಈಗ ನೀನು ನಿಮ್ಮ ಗುರುವನ್ನು ಅಷ್ಟು ಹೊಗಳಿದೆಯಲ್ಲವೇ? ಹೌದು. ಈಗ ಅವನ ಶಕ್ತಿಯು ವ್ಯಕ್ತವಾಗುವುದು. ನಾರಾಯಣ ನಾರಾಯಣ. ಹೌದಮ್ಮ ಸ್ವಾಮಿ, ನೋಡೋಣ. ಸ್ವಾಮಿ, ಈಗ ನಮ್ಮ ಗುರುಗಳ ಶಕ್ತಿ ಸಾಹಸವು ಎಷ್ಟೆಂದು ವರ್ಣಿಸಲು ಸಾಧ್ಯವಿಲ್ಲ ಗುರುಗಳೇ. ಹೌದು ತಾಯಿ, ಹೌದು. ಈತನೇ ಶ್ರೀಕೃಷ್ಣ ಪರಮಾತ್ಮ. ಈತನಿಗೆ ನಮಸ್ಕರಿಸು. ನಾರಾಯಣ ನಾರಾಯಣ. ಹೌದು ತಾಯಿ, ಈ ಶ್ರೀಕೃಷ್ಣ ಪರಮಾತ್ಮನು ಈ ಸರಿ ನಮಸ್ಕರಿಸಮ್ಮ. ಕಾರುಡಿಗ